ಇವತ್ತು ಜ್ವರ ಬಂದ್ರೆ ಕ್ರೋಸಿನ್ ತೆಗೆದುಕೊಂಡು ಬಿಡ್ತೇವೆ ನಾವು. ಆದರೆ ಆ ಜ್ವರಕ್ಕೇನು ಮೂಲ, ಯಾವ ಕಾರಣಕ್ಕಾಗಿ ಜ್ವರ ಬಂದಿದೆ ಆ ಕಾರಣ ಹೋಗ್ಬೇಕು. ಜ್ವರ ಹೋಗೋದಕ್ಕಾಗಿ ಔಷಧ ಅಲ್ಲ. ಜ್ವರ ಬಂದದ್ದು ಯಾವ ಕಾರಣಕ್ಕಾಗಿ, ರೋಗ ಬಂದದ್ದು ಯಾವ ಕಾರಣಕ್ಕಾಗಿ, ಆ ಕಾರಣಕ್ಕೆ ಔಷಧವನ್ನು ಕೊಡ್ಬೇಕು, ಅದಕ್ಕೆ ಚಿಕಿತ್ಸೆಯನ್ನು ಮಾಡಬೇಕು. ಏನು ಅವಸ್ಥೆ ಇದೆ ಅದಕ್ಕೆ ಅಲ್ಲ. ಆದರೆ ಪುರಾಣಗಳು ಬಹಳ ಅದ್ಭುತವಾಗಿ ತಿಳಿಸ್ತದೆ. ಏಕಾದಶಿ ಉಪವಾಸ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿರ್ತವೆ ಅಂತ ಹೇಳ್ತಾರೆ. ಕಂಡ ಹಾಗೆ ನಾವು ತಿಂತ ಹೋದರೆ ಇಂದ್ರಿಯಗಳು ನಮ್ಮ ವಶದಲ್ಲಿರೋದಿಲ್ಲ. ಕೆಲವರು ಹೇಳ್ತಾರೆ ಏನ್ ಬೇಕಾದ್ದು ಮಾಡಿಬಿಡ್ರಿ, ಮನಸ್ಸಿಗೆ ಏನ್ ಬರ್ತದೆ ಯಾವಾಗ ಎಲ್ಲವನ್ನೂ ಮಾಡಿಬಿಡಿ ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ಆ ಇಚ್ಛೆ ಉತ್ಕಟವಾಗಿ ಅದು ಪ್ರಬಲವಾದ ಪರಿಣಾಮವನ್ನು ತಾಳುವ ಅವಸ್ಥೆ ಒಂದು ದಿವಸ ಬರ್ತದೆ ಅನ್ನೋದಕ್ಕಾಗಿ ಯಾವಾಗಲೇ ಏನೇ ಮನಸ್ಸು ಬರಲಿ ಆ ಮನಸ್ಸಿಗೆ ಬಂದ ಆಸೆಗಳನ್ನು ಆಕಾಂಕ್ಷೆಗಳನ್ನು ತಕ್ಷಣದಲ್ಲಿಯೇ ಪೂರ್ಣ ಮಾಡ್ಕೊಂಡು ಬಿಡ್ರಿ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಮನಸ್ಸಿನಲ್ಲಿ ಬಂದ ನಿಷಿದ್ಧವಾದ ಅಪೇಕ್ಷೆಗಳು, ಆಸೆಗಳೇನಿದೆ ಆ ಆಸೆಗಳು ಸಣ್ಣವಿರ್ತದೆ, ಆವಾಗೇ ಅದನ್ನ ತುಂಡು ಮಾಡಿ ಹಾಕಿಬಿಡ್ರಿ ಅಂತ ಶಾಸ್ತ್ರ ಉಪದೇಶ ಮಾಡ್ತದೆ. ಅದಾದಾಗ ಮಾತ್ರ ಇಂದ್ರಿಯಗಳು ನಮ್ಮ ವಶದಲ್ಲಿರಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಸರ್ವಥಾ ಸಾಧ್ಯ ಇಲ್ಲ. ಅದರಲ್ಲಿಯೂ ಮುಖ್ಯವಾಗಿ ಏಕಾದಶಿ ಉಪವಾಸ ಮಾಡೋದರಿಂದ ನಿರುಣದ್ಧಿ ಇಂದ್ರಿಯಾಣ್ಯೇವ, ಇಂದ್ರಿಯಗಳ ನಿರೋಧ ಮಾಡಲಿಕ್ಕೆ ಅವನಿಗೆ ಆಗ್ತದೆ. ಯಾವ ಇಂದ್ರಿಯಗಳನ್ನ ಸರ್ವಥಾ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಯಾವ ಇಂದ್ರಿಯಗಳ ಗಮನವನ್ನ ಗತಿಯನ್ನ ಬದಲಿಸ್ಲಿಕ್ಕೆ ನಮಗಾಗೋದಿಲ್ಲ, ಅಂತಹ ಇಂದ್ರಿಯಗಳ ನಿರೋಧ, ಇಂದ್ರಿಯಗಳನ್ನ ತಡೆದು ಹಿಡಿಯುವ ಕೆಲಸ ಇದು ಏಕಾದಶಿ ಉಪವಾಸ ಮಾಡೋದರಿಂದ, ನಿರಾಹಾರ ಮಾಡೋದರಿಂದ ಮಾತ್ರ ಸಾಧ್ಯ, ಬೇರೆದರಿಂದ ಸಾಧ್ಯ ಆಗೋದಿಲ್ಲ ಅಂತ ವೇದಗಳು ನಮಗೆ ತಿಳಿಸ್ತದೆ, ಸ್ಮೃತಿಗಳು ಹೇಳ್ತದೆ. ಸ ಸುಖೀ ಸ ವಿಚಕ್ಷಣ, ಯಾವ ಉಪವಾಸವನ್ನು ಮಾಡ್ತಾರೆ ತನ್ಮುಖಾಂತರ ಯಾವ ತಮ್ಮ ಎಲ್ಲ ಇಂದ್ರಿಯಗಳನ್ನ ತಮ್ಮ ಅಧೀನದಲ್ಲಿಟ್ಕೊಂಡಿರ್ತಾರೆ ಅಂತಹ ವ್ಯಕ್ತಿಯೇ ಸುಖಿಯಾಗ್ತಾನೆ, ಸುಖವಾಗಿರ್ತಾನೆ. ಯಾವ ತರಹದ ತೊಂದರೆಗಳು ಆಪತ್ತುಗಳು ಅವನಿಗೆ ಬರೋದಿಲ್ಲ. ಸವಿಚಕ್ಷಣ, ಅವನೇ ಜ್ಞಾನಿ ಅಂತ ಹೇಳ್ತಾರೆ. ಇಂದ್ರಿಯಗಳ ನಿರೋಧ ಆಗ್ತದೆ. ಇಂದ್ರಿಯಗಳ ನಿರೋಧ ಆದಾಗ ಮನುಷ್ಯನಿಗೆ ದಾನ ಮಾಡಬೇಕು ಅಂತ ಅಪೇಕ್ಷೆ ಬರ್ತದೆ, ನಾನೊಬ್ಬನೇ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆಯಲ್ಲಿ ಅವರಿಗೆ ಇರ್ತದೆ. ಆದರೆ ಯಾವಾಗ ವ್ರತೋಪವಾಸಗಳನ್ನು ಮಾಡಲಿಕ್ಕೆ ಮನುಷ್ಯ ಪ್ರಾರಂಭ ಮಾಡ್ತಾನೆ, ದಾನ ಮಾಡಬೇಕು ಅಂತನೋ ಮನಸ್ಸು ಆವಾಗ ಬರ್ತದೆ. ದಮ, ಶಾಂತಿ, ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು ಅಂತನ್ನೋ ಭಾವನೆ ಮನುಷ್ಯ ಬರ್ತದೆ. ಇಷ್ಟೇ ಅಲ್ಲದೇನೆ ನರ ಸರ್ವಮವಾಪ್ನೋತಿ ಮನಸ ಯದ್ಯದಿಚ್ಛತಿ, ಎಂತಹ ಮಾತನ್ನು ಹೇಳ್ತಾರೆ. ಏಕಾದಶಿ ಉಪವಾಸ ಮಾಡೋದರಿಂದ, ವ್ರತೋಪವಾಸಗಳನ್ನು ಮಾಡೋದರಿಂದ ತನ್ನ ಮನಸ್ಸಿಗೆ ಅವನು ವಿರುದ್ಧವಾದ ಬಯಕೆಗಳನ್ನು ಸರ್ವಥಾ ಮಾಡೋದಿಲ್ಲ. ಯಾರು ಏಕಾದಶಿ ಉಪವಾಸವನ್ನು ಮಾಡ್ತಾನೆ ವಿಹಿತವಾದದ್ದನ್ನೇ ಅಪೇಕ್ಷೆ ಮಾಡ್ತಾನೆ, ಮಾಡಿದ ಅಪೇಕ್ಷೆ ಎಲ್ಲವೂ ಪೂರ್ಣವಾಗ್ತದೆ. ಇದನ್ನು ಸ್ಮೃತಿಗಳು ನಮಗೆ ತಿಳಿಸ್ತವೆ. ಮನಸ ಯದ್ಯದಿಚ್ಛತಿ, ಏನು ಇಚ್ಛೆ ಮಾಡ್ತಾನೆ ಎಲ್ಲ ಇಚ್ಛೆಗಳು ಪೂರ್ಣವಾಗಿ ಹೋಗಿಬಿಡುತ್ತದೆ ಅಂತ ಹೇಳ್ತಾರೆ. ವಶೇ ತಿಷ್ಠಂತಿ ಶುಶ್ರೂಣಿ ನೃಪಾಣಾಮಿವ ಕಿಂಕರಾಹ ಆಹಾರಸ್ಯ ವಿಯೋಗೇನ ಶರೀರಂ ಪರಿತಪ್ಯತೆ. ಏನಾಗ್ತದೆ ನಮ್ಮ ದೇಹದಲ್ಲಿ ಕ್ರಮ? ಮಹಾಭಾರತದ ಉಮಾಮಹೇಶ್ವರ ಸಂವಾದ ಬಹಳ ಸುಂದರವಾಗಿ ತಿಳಿಸ್ತದೆ. ಉಪವಾಸ ಇರೋದರಿಂದ ಶರೀರಕ್ಕೆ ಸಂತಾಪ ಆಗ್ತದೆ. ಶರೀರಕ್ಕೆ ಸಂತಾಪ ಆಗೋದರಿಂದ ಶರೀರಂಚ ಇಂದ್ರಿಯಾಣಿಚ ವಶೇ ತಿಷ್ಠಂತಿ. ಆಹಾರದ ವಿಯೋಗದಿಂದ ಶರೀರಕ್ಕೆ ತಾಪ ಆಗ್ತದೆ. ಶರೀರಕ್ಕೆ ತಾಪ ಆಗೋದ್ರಿಂದ ಏನೂ ಆಗೋದಿಲ್ಲ, ಏನೇನೂ ಅನರ್ಥ ಆಗೋದಿಲ್ಲ. ಶರೀರಕ್ಕೆ ತಾಪ ಆದಾಗ ಶರೀರಕ್ಕೆ ಹಿತವೇ ಆಗ್ತದೆ ಅಂತ ತಿಳಿಸ್ತಾರೆ. ಎಲ್ಲ ಇಂದ್ರಿಯಗಳು, ನಮ್ಮ ಶರೀರ ನಮ್ಮ ಅಧೀನದಲ್ಲಿ ಇರ್ತವೆ. ಹೇಗೆ? ನೃಪಾಣಾಮಿವ ಕಿಂಕರಾಹ. ರುದ್ರದೇವರು ಹೇಳ್ತಾರೆ ಉಮಾದೇವಿಗೆ, ನೃಪಾಣಾಮಿವ ಕಿಂಕರಾಹ. ರಾಜರ ಅಧೀನದಲ್ಲಿ ಕಿಂಕರರು, ಸೇವಕರು ಹೇಗೆ ಅವನ ಕೈ ಕೆಳಗೆ ಇರ್ತಾರೆ, ಅವನು ಹೇಳಿದ ಪ್ರತಿಯೊಂದು ಮಾತನ್ನು ಕೇಳ್ತಾರೆ. ಹಾಗೆ ನಮ್ಮ ಇಂದ್ರಿಯ, ನಮ್ಮ ದೇಹ ನಾವು ಹೇಳಿದ ಮಾತನ್ನು ಕೇಳ್ತದೆ. ಇವತ್ತು ಮಹಾಸ್ವಾಮಿಗಳು ಉಪದೇಶ ಮಾಡ್ತಾರೆ, ಆ ಉಪದೇಶ ಕೇಳಲಿಕ್ಕೆ ಹೋಗೋಣ ಅಂತ ಮನಸ್ಸು ಬಂದ್ರೆ, ಇಲ್ಲ ಆಟ ಶುರುವಾಗ್ತಾ ಇದೆ, ಇವತ್ತೊಂದು ದಿವಸ ತಪ್ಪಿಸಿದ್ರೆ ನಡೀತದೆ ಅಂತ ಆ ಕಡೆಗೆ ಎಳಿತದೆ. ಆಟದ ಕಡೆಗೆ ದೇಹ ಎಳಿತಾ ಇರ್ತದೆ, ಮನಸ್ಸು ಅಂತದೆ ಪ್ರವಚನಕ್ಕೆ ಹೋಗೋಣ ಅಂತ. ಆದರೆ ನಮ್ಮ ಮಾತು ನಮ್ಮ ದೇಹ ಕೇಳೋದಿಲ್ಲ. ಯಾಕೆ? ವ್ರತೋಪವಾಸಗಳನ್ನು ನಾವು ಮಾಡಿರೋದಿಲ್ಲ, ಭಗವಂತನ ಮೇಲೆ ಶ್ರದ್ಧೆ ಇರೋದಿಲ್ಲ. ಹೀಗಾಗಿ ನಮ್ಮ ಇಂದ್ರಿಯಗಳಾಗಲಿ ನಮ್ಮ ದೇಹ ಆಗಲಿ ನಮ್ಮ ಮಾತು ಕೇಳಲಿಕ್ಕೆ ತಯಾರಾಗೋದಿಲ್ಲ. ಯಾವಾಗ ವ್ರತೋಪವಾಸಗಳನ್ನು ಮಾಡ್ತಾರೆ, ವ್ರತೋಪವಾಸಗಳಿಂದ ಭಗವಂತನ ಅರ್ಚನೆಯನ್ನು, ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡ್ತಾರೆ, ಅಂತಹ ವ್ಯಕ್ತಿಗಳಿಗೆ ಭಗವಂತ ಅನುಗ್ರಹ ಮಾಡ್ತಾನೆ, ಸತ್ಕರ್ಮಗಳನ್ನು ಮಾಡಲಿಕ್ಕೆ ಅವರಿಗೆ ಪ್ರೇರಣೆ ನೀಡ್ತಾನೆ. ಹೀಗಾಗಿ ಆ ಕರ್ಮಗಳನ್ನು ಮನುಷ್ಯರಿಗೆ ಮಾಡಲಿಕ್ಕಾಗ್ತದೆ.
ದೇಹ ಹಾಗೂ ಇಂದ್ರಿಯಗಳು ಮನುಷ್ಯನಿಗೆ ಸಹಕಾರ ಕೊಡ್ತದೆ. ಹೇಗೆ ನೃಪಾಣಾಮಿವ ಕಿಂಕರ, ಬಹಳ ವಿಚಿತ್ರವಾದ ದೃಷ್ಟಾಂತವನ್ನೇ ಹೇಳ್ತಾರೆ. ಕಿಂಕರರು, ಸೇವಕರು ಯಾವಾಗ ರಾಜನ ಮಾತನ್ನ ಕೇಳ್ತಾರೆ? ರಾಜ ಅಂತ ಶಬ್ದ ಆಡೋದಿಲ್ಲ, ನೃಪಾಣಾಂ, ಜನರನ್ನ ರಕ್ಷಣೆ ಮಾಡುವ ವ್ಯಕ್ತಿ ಅವನು. ಬರೀ ರಾಜ ಅಲ್ಲ, ತಾನು ಮಾತ್ರ ಸುಖಿಯಾಗಿರಬೇಕು ಅಂತನೋ ಭಾವನೆಯಲ್ಲಿದ್ದ ವ್ಯಕ್ತಿ ಅಲ್ಲ ಅವನು, ನೃಪ ಅವನು. ಸದಾ ಜನರ ರಕ್ಷಣೆ ಮಾಡಬೇಕು ಅಂತನ್ನೋ ಭಾವನೆಯಿಂದಲೇನೆ ಆ ಸಿಂಹಾಸನದ ಮೇಲೆ ಕುಳಿತುಕೊಂಡಿರತಕ್ಕಂತಹ ವ್ಯಕ್ತಿ ಅವನನ್ನು ನೋಡಿ ಸೇವಕ ವಿಚಾರ ಮಾಡ್ತಾನೆ. ಎಲ್ಲ ಜನರನ್ನ ಆಳುವ ಈ ದೊರೆ, ಎಲ್ಲರಿಗೂ ಸುಖವನ್ನು ಕೊಡುವ, ಎಲ್ಲರಿಗೂ ಬೇಕಾದದ್ದನ್ನು ಕೊಡುವ ಈ ವ್ಯಕ್ತಿ, ಇವನ ಸೇವೆಯನ್ನು ಮಾಡುವ ನನಗೆ ಏನೂ ಕೊಡದೇ ಇರ್ಲಿಕ್ಕೆ ಸಾಧ್ಯ ಇದೆಯೇ? ಇಲ್ಲ, ಎಲ್ಲವನ್ನೂ ನನಗೆ ಕೊಡ್ತಾನೆ. ಸಾಮಾನ್ಯ ಜನರ, ಯಾವ ಜನ ರಾಜರ ಸೇವೆಯನ್ನು ಮಾಡೋದಿಲ್ಲ, ರಾಜ್ಯದಲ್ಲಿ ಇರ್ತಾರೆ, ಅಂತಹ ಜನರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡುವ ಈ ರಾಜ ನಿತ್ಯವೂ ಅವನ ಸೇವೆ ಮಾಡುವ ಕಿಂಕರ, ಸೇವಕ, ಸೈನಿಕ ನಾನು, ನನ್ನ ಆಸೆಗಳನ್ನು ಪೂರ್ಣ ಮಾಡದೇ ಇರ್ತಾನೆ, ಇವನು ಪೂರ್ಣ ಮಾಡಿಯೇ ಮಾಡ್ತಾನೆ ಅನ್ನೋ ವಿಶ್ವಾಸದಿಂದ ಆ ಸೇವಕ, ಸೈನಿಕ ಹೇಗೆ ರಾಜನಿಗೆ ಅಧೀನನಾಗಿ ಅವನು ಹೇಳಿದ ಎಲ್ಲ ಮಾತುಗಳನ್ನು ಕೇಳ್ತಾನೆ, ಹಾಗೆ ಇಂದ್ರಿಯಗಳು ಮಾತು ಕೇಳ್ತದೆ. ಯಾವಾಗ ಆ ಸೈನಿಕನ ಯೋಗಕ್ಷೇಮವನ್ನ ನೋಡಿಕೊಳ್ತಾ ಇದ್ದಾನೆ ಅನ್ನೋದಕ್ಕಾಗಿ ಸೈನಿಕ ರಾಜನ ಮಾತನ್ನು ಕೇಳ್ತಾನೆ. ಹಾಗೆ ಇಂದ್ರಿಯಗಳಿಗೆ ವಿಷಯಗಳು ಬೇಕಾಗಿಲ್ಲ. ಮಹಾಭಾರತ ಇದನ್ನು ಸೂಚ್ಯವಾಗಿ ತಿಳಿಸ್ತದೆ. ಇಂದ್ರಿಯಗಳಿಗೆ ಬೇಕಾದ ಪದಾರ್ಥಗಳನ್ನು ನಾವು ಕೊಡ್ತಾ ಇದ್ದೇವೆ ಅಂತ ನಾವು ತಿಳಿದಿರ್ತೇವೆ. ಇವತ್ತು ಏಕಾದಶಿ ತಿನ್ನಬೇಕು ಅಂತ ನನಗನ್ನಿಸ್ತಾ ಇದೆ, ತಿಂದುಬಿಡು ಅಂತ ಹೇಳಿ ತಿಂದು ಬಿಡ್ತಾರೆ. ಮನಸ್ಸು ಹೇಳಿದೆ, ಹೀಗಾಗಿ ದೇಹಕ್ಕೆ ನಾನು ಆಹಾರವನ್ನು ಕೊಟ್ಟು ಬಿಟ್ಟೆ, ಹೀಗಾಗಿ ನನ್ನ ದೇಹ, ನನ್ನ ಇಂದ್ರಿಯಗಳು ನನ್ನ ಮಾತನ್ನು ಕೇಳ್ತದೆ ಅಂತ ನಾವು ತಿಳಿದುಕೊಂಡಿರ್ತೇವೆ. ಆದರೆ ದೇಹಕ್ಕೆ ಬೇಕಾದ ಆ ಪದಾರ್ಥಗಳನ್ನು ನಾವು ಒದಗಿಸಿ ಕೊಡೋದರಿಂದ ದೇಹ ಹಾಗೂ ಇಂದ್ರಿಯಗಳು ನಾವು ಹೇಳಿದ ಮಾತನ್ನು ಕೇಳೋದಿಲ್ಲ. ಅವು ಆ ದೇಹಕ್ಕಾಗಲಿ ಇಂದ್ರಿಯಗಳಿಗಾಗಲಿ ಆಹಾರ ಬೇಕಾಗಿಲ್ಲ, ಅವುಗಳಿಗೆ ಆಹಾರದ ವಿಯೋಗ ಬೇಕು. ಆಹಾರದ ವಿಯೋಗ ಇದ್ದಾಗ, ಆಹಾರ ಕೊಡದೇ ಇದ್ದಾಗ, ಆಹಾರ ಕೊಟ್ಟರೆ ಸೇವಕರ ಮಾತು ಕೇಳ್ತಾರೆ, ಆಹಾರವನ್ನು ಕೊಡದೇ ಇದ್ರೇನೆ ದೇಹ ಹಾಗೂ ಇಂದ್ರಿಯಗಳು ಮಾತು ಕೇಳ್ತದೆ ಅಂತ ಮಹಾಭಾರತ ತಿಳಿಸ್ತದೆ. ಹೀಗಾಗಿ ಆ ಇಂದ್ರಿಯಗಳಿಂದ ನಮ್ಮ ಮಾತನ್ನು ಕೇಳಿಸೋದಕ್ಕಾಗಿ, ನಮ್ಮ ಅಧೀನವಾಗಿ ಆ ಇಂದ್ರಿಯಗಳಿರೋದಕ್ಕಾಗಿ ಈ ಉಪವಾಸ, ಏಕಾದಶಿ, ನಿರಾಹಾರ ಅತ್ಯಂತ ಅವಶ್ಯಕ. ಅದನ್ನು ಅನುಷ್ಠಾನ ಮಾಡಲೇಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಇದಕ್ಕಿಂತಲೂ ಮುಖ್ಯವಾಗಿ ಏಕಾದಶಿ ಉಪವಾಸದಿಂದ ಏನಾಗ್ತದೆ? ಮನಸ್ಸಿನ ಎಲ್ಲ ಆಕಾಂಕ್ಷೆಗಳು ಪೂರ್ಣವಾಗ್ತದೆ ಅಂತ ಹೇಳಿಬಿಟ್ರು. ಅತೀ ಮುಖ್ಯವಾದ ಉದ್ದೇಶ ಏನು? ಏಕಾದಶಿ ಮಾಡುವ ಉದ್ದೇಶ ಏನು? ಕೆಲವು ಕಡೆಗೆ ಹೇಳ್ತಾರೆ, ಶುಕ್ಲಾಮೇವಾನ್ವಯಾದ್ಗೃಹಿ ಕೃಷ್ಣಾಂ ನೋಪವಸೇದ್ಗೃಹಿ. ಕೆಲವರು ತಮ್ಮ ತಮ್ಮ ಕಲ್ಪನೆಗೆ ಬಂದ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಯಾರು ಗೃಹಸ್ಥರಾಗಿರ್ತಾರೆ, ಅದರಲ್ಲಿಯೂ ಮಕ್ಕಳಿರ್ತಾರೆ, ಅಂಥವರು ಕೃಷ್ಣ ಪಕ್ಷದ ಏಕಾದಶಿ ಉಪವಾಸ ಮಾಡಬಾರದು ಅಂತ ಕೆಲವು ವಿಧಾನಗಳಿವೆ. ಶುಕ್ಲ ಪಕ್ಷದ ಉಪವಾಸವನ್ನೇ ನಿಯಮೇನ ಮಾಡಬೇಕು ಅಂತ ವಿಧಾನಗಳಿವೆ. ಆದರೆ ಶ್ರೀಮದಾಚಾರ್ಯ ಅಂತಾರೆ, ಈ ಆಕಳು ಕಪ್ಪಾಗಿದೆ ಅಂತ ಹೇಳಿ ಆಕಳನ್ನು ಕೊಲ್ಲಿಕ್ಕೆ ಬರ್ತದೇನೋ, ಸಂಹಾರ ಮಾಡ್ಲಿಕ್ಕೆ ಬರ್ತದೇನೋ? ಕಪ್ಪಾದ ಆಕಳನ್ನು ಕೊಂದಿದ್ದೇನೆ, ಹೀಗಾಗಿ ನನಗೆ ಪಾಪ ಬರೋದಿಲ್ಲ, ಗೋಹತ್ಯೆ ಪಾಪ. ಬಿಳಿ ಆಕಳನ್ನು ಕೊಂದ್ರೆ ಪಾಪ ಅಲ್ಲ. ಯಥಾ ಶುಕ್ಲ ತಥಾ ಕೃಷ್ಣ, ಯಾವ ತರಹದ ಭೇದವೂ ಇಲ್ಲ ಅಂತ ಹೇಳಿ ಉಪನಿಷತ್ತು, ವೇದ, ಸ್ಮೃತಿಗಳು ತಿಳಿಸ್ತದೆ. ಶುಕ್ಲ ಪಕ್ಷದಲ್ಲಿ ಉಪವಾಸ ಮಾಡೋದ್ರಿಂದ ಏನಾಗ್ತದೆ? ಶುಕ್ಲ ಭಕ್ತಿ ಪ್ರದಾನಿತ್ಯಂ. ಶುಕ್ಲ ಪಕ್ಷದಲ್ಲಿ ಉಪವಾಸ ಮಾಡಿದಾಗ ಮನುಷ್ಯನಿಗೆ ಭಕ್ತಿ, ಅದರ ಅಭಿವೃದ್ಧಿ ಆಗ್ತದಂತೆ. ಕೃಷ್ಣ ಮುಕ್ತಿಪ್ರದ ಅಂತ ಹೇಳ್ತಾರೆ. ಶುಕ್ಲ ಪಕ್ಷದ ಉಪವಾಸವನ್ನು ಮಾಡೋದರಿಂದ, ಆ ವ್ರತದ ಪ್ರಭಾವದಿಂದ ಭಗವಂತ ಸಂತುಷ್ಟನಾಗಿ ನಮ್ಮಲ್ಲಿ ಭಕ್ತಿಯನ್ನು ಬೆಳೆಸ್ತಾನೆ. ಕೃಷ್ಣ ಪಕ್ಷದ ಉಪವಾಸವನ್ನು ನಿಯಮೇನ ಮಾಡುವುದರಿಂದ ಭಗವಂತ ಮುಕ್ತಿಯನ್ನೇ ಕೊಟ್ಟು ಬಿಡುತ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ಶುಕ್ಲ ಪಕ್ಷದ ಉಪವಾಸವಾಗಲಿ, ಕೃಷ್ಣ ಪಕ್ಷದ ಉಪವಾಸವಾಗಲಿ, ಯಾವುದೇ ಆಗಲಿ, ಏಕಾದಶಿ ಆಗಲಿ, ಯಾವುದೇ ಏಕಾದಶಿ ಇರಲಿ, ನಿರಂತರವಾಗಿ ಆ ಏಕಾದಶಿ ವ್ರತಗಳನ್ನು ಶುಕ್ಲ ಕೃಷ್ಣ ಭೇದವನ್ನು ಮಾಡಿ ವಿಚಾರ ಮಾಡದೆ ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಒಂದೇ ಮಾತನ್ನು ಹೇಳ್ತಾರೆ, ಏಕಾದಶಿ ಉಪವಾಸ ಇದು ಯಾಕೆ? ಭಗವತ್ ಪ್ರೀತಯೇ ಬುಧ. ಭಗವಂತನ ಸಂತೋಷ ಆಗ್ಬೇಕು, ಯಜಮಾನನ ಸಂತೋಷ ಆಗ್ಬೇಕು. ನಾವು ಭಗವಂತನ ದಾಸ್ಯದಲ್ಲಿ ನಾವಿದ್ದೇವೆ, ನಾವೆಲ್ಲ ಭಗವಂತನ ದಾಸರು. ಬ್ರಹ್ಮಾದಿ ದೇವತೆಗಳ, ಬ್ರಹ್ಮನನ್ನ ಪ್ರಾರಂಭ ಮಾಡಿಕೊಂಡು ಸ್ತಂಭದವರೆಗೆ ನಾವೆಲ್ಲರೂ ಭಗವಂತನ ದಾಸಾನುದಾಸರು. ನಾವು ದಾಸರು, ನೀನು ಈಶ. ನಮ್ಮ ದಾಸ್ಯ ಭಾವವನ್ನು ತೋರಿಸೋದಕ್ಕಾಗಿಯೇನೇ ಈ ಏಕಾದಶಿ ಉಪವಾಸ. ಒಂದರ್ಥದಲ್ಲಿ ನಮ್ಮ ದಾಸ್ಯ ಭಾವವನ್ನು ಭಗವಂತನ ಮುಂದೆ ತೋರಿಸ್ಬೇಕು. ನಾನು ನಿನ್ನ ದಾಸ, ನೀನೇ ನಮಗೆಲ್ಲರಿಗೂ ಈಶ, ಸ್ವಾಮಿ, ಸ್ವತಂತ್ರ ಅಂತ ಹೇಳಿ
ನಾವು ತೋರಿಸಿಕೊಡೋದಕ್ಕಾಗಿಯೇ ಈ ಏಕಾದಶಿ ಉಪವಾಸ ಅಂತನ್ನೋದನ್ನು ತಿಳಿಸ್ತಾರೆ. ಹೀಗಾಗಿ ಆ ಈಶನ, ಆ ಯಜಮಾನನ, ಸರ್ವತಂತ್ರ ಸ್ವತಂತ್ರನಾದ ಭಗವಂತನ ಅನುಗ್ರಹ ನಮಗೆ ಯಾವಾಗ ಆಗ್ತದೆ? ಆ ಭಗವಂತನ ದಿವಸ ಏನಿದೆ, ಈ ಹರಿದಿನ, ಪದ್ಮನಾಭ ದಿನ, ಆ ಪದ್ಮನಾಭನ ದಿನದಲ್ಲಿ ಉಪವಾಸ ಮಾಡೋದರಿಂದ, ನಿರಾಹಾರ ಮಾಡೋದರಿಂದ ಮನುಷ್ಯನ ಮೇಲೆ ಭಗವಂತ ಸಂತುಷ್ಟನಾಗ್ತಾನೆ, ಎಲ್ಲವನ್ನೂ ಒದಗಿಸಿಕೊಡ್ತಾನೆ ಅಂತನ್ನೋ ಮಾತನ್ನ ಹೇಳ್ತಾರೆ. ಏಕಾದಶಿ ಮಾಡುವುದರಿಂದ ಇಂದ್ರಿಯಗಳು ನಮ್ಮ ಅಧೀನದಲ್ಲಿರ್ತದೆ. ನಾವು ಹೇಳಿದ ಮಾತನ್ನ ನಮ್ಮ ಇಂದ್ರಿಯಗಳು ಕೇಳ್ತವೆ. ಮಗ ನಮ್ಮ ಮಾತು ಕೇಳ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತದೆ ತಂದೆ ತಾಯಿಗಳಿಗೆ. ತಂದೆ ತಾಯಿಗಳು ಹೇಳಿದ ಮಾತನ್ನ ಮಕ್ಕಳು ಕೇಳ್ತಾ ಇದ್ರೆ ತಂದೆ ತಾಯಿಗಳಿಗೆ ಸಂತೋಷ. ಆ ಮಾತನ್ನ ಆಚರಣೆ ಮಾಡಿದ ಮಕ್ಕಳಿಗೂ ಸಂತೋಷ. ಇವತ್ತು ನಾನು ಇವನ್ ಮಾತು ಕೇಳಿದ್ನಲ್ಲ, ತಂದೆ ತಾಯಿಯ ಮಾತನ್ನ ಕೇಳಿದೆ ಅಂತ ಹೇಳಿ. ಹಾಗೆ ನಮ್ಮ ಮಾತನ್ನ ಇಂದ್ರಿಯಗಳು ಕೇಳುವ ಹಾಗೆ ನಾವು ಮಾಡಬೇಕು. ಇಂದ್ರಿಯಗಳು ನಮ್ಮ ಮಾತನ್ನ ಕೇಳ್ತದೆ. ನಾನು ಹೇಳಿದ ಹಾಗೆ ನನ್ನ ಇಂದ್ರಿಯ ಕಿವಿ ಇವತ್ತು ಕೇವಲ ಭಗವಂತನ ಕಥಾಲಾಪವನ್ನು ಕೇಳಬೇಕು ಅಂತ ನಾನು ಕಿವಿಗೆ ಆದೇಶ ಮಾಡಿದರೆ ಆ ಕಿವಿಯ ನನ್ನ ಮಾತನ್ನು ಕೇಳಬೇಕು. ಆದರೆ ಕೇಳ್ತದೇನು? ನಮ್ಮ ಇಂದ್ರಿಯಗಳು ಕೇಳೋದಿಲ್ಲ. ಯಾಕೆ? ಇನ್ನೂ ಏಕಾದಶಿ ವ್ರತವನ್ನು ಅಷ್ಟು ನಿಷ್ಠೆಯಿಂದ ನಾವು ಮಾಡ್ತಾ ಇಲ್ಲ. ಕೇಳ್ತೇವೆ, ನಿತ್ಯ ನಿಯಮ ಅಂತ ನಾವು ಇಟ್ಟುಕೊಂಡಿಲ್ಲ. ಆದರೆ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಮಾಡಿದಾಗ ಅಖಂಡವಾಗಿ ಆ ಭಗವಂತನ ಕಥಾಶ್ರವಣವನ್ನು ಮಾಡುವುದರಲ್ಲಿ ಆ ಇಂದ್ರಿಯ ಪ್ರವೃತ್ತವಾಗ್ತದೆ. ಅದೊಂದೇ ಅಲ್ಲ, ಎಲ್ಲ ಇಂದ್ರಿಯಗಳು ಹಾಗೆ ನಮ್ಮ ಮಾತುಗಳನ್ನು ಕೇಳ್ತದೆ, ಮನುಷ್ಯನಿಗೂ ಸಂತೋಷ ಆಗ್ತದೆ ಅದರಿಂದ ಅಂತನ್ನೋ ಮಾತನ್ನ ತಿಳಿಸ್ತಾರೆ. ಏಕಾದಶಿ ಮಾಡದೇ ಇರೋದರಿಂದ ಏನು ಹಾನಿಯಾಗ್ತದೆ? ಬಹಳ ಅದ್ಭುತವಾಗಿ ಹೇಳ್ತಾರೆ ಸ್ಮೃತಿಯಲ್ಲಿ. ಉಪವಾಸ ಮಾಡಿದರೆ ರೋಗ ಬರ್ತದೆ ಅಂತ ಇವತ್ತಿನ ವೈದ್ಯರು ಹೇಳ್ತಾರಲ್ಲ, ಆದರೆ ಸ್ಮೃತಿ ಅಂತದೆ, ಯಾರು ಹಿಂದಿನ ಜನ್ಮದಲ್ಲಿ ಉಪವಾಸದಿಂದ ಭಗವಂತನನ್ನ ಸಂತೋಷ ಪಡಿಸಿಲ್ಲ ಅವರಿಗೇನೆ ರೋಗಗಳು ಬರೋದು ಅಂತ ಹೇಳ್ತಾರೆ. ವ್ರತೋಪವಾಸೈಹಿ ಯೈಹಿ ವಿಷ್ಣು ನಾಣ್ಯ ಜನ್ಮನಿ ತೋಷಿತ. ವ್ರತೋಪವಾಸಗಳನ್ನ ಮಾಡದೆ ಯಾರು ಭಗವಂತನ ಸಂತೋಷವನ್ನ ಪೂರ್ವ ಜನ್ಮದಲ್ಲಿ ಪಡಿಸಿಲ್ಲವೋ, ಅವನ ಸಂತೋಷ ಆಗುವ ಈ ತರಹದ ವ್ಯಾಪಾರಗಳನ್ನು ಯಾರು ಮಾಡಿಲ್ಲ, ತೇ ನರ ಮುನಿಶಾರ್ದೂಲ ಗ್ರಹ ರೋಗಾದಿ ಪೀಡಿತಾ. ನಮಗಿವತ್ತೇನಾದರೂ ಗ್ರಹ ಬಡಿದುಕೊಂಡಿದೆ, ಪಿಶಾಚ ಬಡಿದುಕೊಂಡಿದೆ, ರೋಗಗ್ರಸ್ತರಾಗಿದ್ದೇವೆ, ಅದು ನಾವು ಇವತ್ತೇನೋ ಆಹಾರದಲ್ಲಿ ವ್ಯತ್ಯಾಸದಿಂದ ಹೀಗಾಗಿದೆ ಅಂತ ವೈದ್ಯರು ನಿರ್ಣಯ ಮಾಡಿಕೊಟ್ಟು ಬಿಡ್ತಾರೆ. ಆದರೆ ಸ್ಮೃತಿ ಹೇಳ್ತದೆ, ಇದು ಆಹಾರದ ವ್ಯತ್ಯಾಸ ಆದದ್ದರಿಂದ ಆಗಿರಬಹುದು, ಇದು ನಿಮಿತ್ತ ಮಾತ್ರ ಇದು. ಆದರೆ ಇದಕ್ಕೆ ಮೂಲ ಏನು ಅಂತಂದ್ರೆ, ಪೂರ್ವ ಜನ್ಮದಲ್ಲಿ ವ್ರತೋಪವಾಸಗಳಿಂದ ಯಾರದ್ದೋ ಸಂತೋಷ ಪಡಿಸೋದಲ್ಲ, ಯಾವುದ್ಯಾವುದೋ ವ್ರತ ಮಾಡಿ ನಿರಾಹಾರ ಮಾಡೋದಲ್ಲ, ಭಗವಂತನ ದಿನದಲ್ಲಿ ಏನೇ ಉಪವಾಸ ಮಾಡಬೇಕು ಅಂತ ತಿಳಿಸ್ತಾರೆ. ಭಗವಂತನ ಉದ್ದೇಶದಿಂದಲೇನೇ ಉಪವಾಸ ಮಾಡಬೇಕು. ಬೇರೆ ದೇವತೆಗಳ ಉದ್ದೇಶ ಇಟ್ಟುಕೊಂಡು ಆ ದೇವತೆಗಳಿಗಾಗಿ ಉಪವಾಸವನ್ನ ಸರ್ವಥಾ ಮಾಡಬಾರದು ಅಂತ ಹೇಳಿ ನಮಗೆ ಪುರಾಣಗಳು ತಿಳಿಸ್ತದೆ. ಹೀಗಾಗಿ ಭಗವಂತನ ಸಂತೋಷ ಪಡಿಸೋದಕ್ಕಾಗಿ ಮಾತ್ರ ಏಕಾದಶಿಯಾದಿ ಉಪವಾಸಗಳನ್ನು ಯಾರು ಮಾಡಿರ್ತಾರೆ ಅವರು ಯಾವ ತರಹದ ರೋಗಗಳಿಲ್ಲದೆ ಆರಾಮಾಗಿ ಸುಖವಾಗಿ ಇರ್ತಾರೆ. ಯಾರು ಉಪವಾಸ ಮಾಡಿಲ್ಲ ಭಗವಂತ ಸಂತೋಷ ಆಗೋದಿಲ್ಲ ಅಂಥವರ ಮೇಲೆ ಹೀಗಾಗಿ ಪಿಶಾಚ ರೋಗಗಳು ಅವುಗಳಿಂದ ಗ್ರಸ್ತರಾಗಿ ಮನುಷ್ಯರು ಹುಟ್ಟುತ್ತಾರೆ ಅಂತ ಅಂತಾರೆ. ಅನ್ನೋದಕ್ಕಾಗಿ ಈ ಜನ್ಮದಲ್ಲಂತೂ ನಮಗಿದನ್ನು ಪಡೀಲಿಕ್ಕಾಗೋದಿಲ್ಲ. ಆದರೆ ಮುಂದಿನ ಜನ್ಮಕ್ಕಾದರೂ ಈ ಜನ್ಮದಲ್ಲಿ ವ್ರತೋಪವಾಸಗಳನ್ನು ಮಾಡಿ ಮುಂದಿನ ಜನ್ಮದಲ್ಲಿ ನಿರೋಗಿಗಳಾಗಿ ಯಾವ ತರಹದ ರೋಗಗಳೂ ಇಲ್ಲದೆ ಯಾವ ಗ್ರಹಗಳ ಬಾಧೆಯೂ ನಮಗಾಗದೆ ಅಖಂಡವಾಗಿ ಭಗವಂತನ ಸ್ತೋತ್ರವನ್ನು ಮಾಡಿ ಭಗವಂತನ ದೇವತೆಗಳ ಹಿರಿಯರ ಗುರುಗಳ ಸ್ತೋತ್ರವನ್ನು ಅಖಂಡವಾಗಿ ಮಾಡ್ತಾ ದಿವ್ಯವಾದ ಸಾಧನೆ ಮಾಡುವ ದೇಹವನ್ನು ಪಡೆದು ಆ ತರಹದ ಅವಕಾಶವನ್ನು ನಾವು ಪಡೆದುಕೊಳ್ಳಬೇಕು ಅಂತ ಆಗಿದ್ರೆ ಈ ಜನ್ಮದಲ್ಲಿ ಈ ತರಹದ ದೇಹ ನಮಗೆ ಬಂದಾಗ ಅವಶ್ಯವಾಗಿ ವ್ರತೋಪವಾಸಗಳನ್ನು ಮಾಡಿ ಭಗವಂತನ ಸಂತೋಷವನ್ನು ಪಡಿಸ್ಬೇಕು. ಅಂದಾಗ ಮನುಷ್ಯ ನಿರೋಗಿ ಆಗ್ತಾನೆ, ಯಾವ ಗ್ರಹಗಳ ಬಾಧೆ ಅವನಿಗೆ ಆಗೋದಿಲ್ಲ. ಆ ಮಾತನ್ನು ಕೇಳ್ರಿ ಅಂತ ಸ್ಮೃತಿ ನಮಗೆ ತಿಳಿಸ್ತದೆ. ಸ್ಮೃತಿಗಳಲ್ಲಿ ಪುರಾಣಗಳಲ್ಲಿ ಮತ್ತೊಂದು ಮಾತು ಬರ್ತದೆ, ಕೃಷ್ಣಾಮೃತ ಮಹಾರಾಣವದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಅಸಲು ಏಕಾದಶಿ ಉಪವಾಸ ಮಾಡಬೇಕು ಯಾಕೆ ಅಂತ ಮೂಲ ಪ್ರಶ್ನೆ. ಯಾಕೆ ಅಂದ್ರೆ ನಿತ್ಯವೂ ಭಗವಂತನ ನಿರ್ಮಾಲ್ಯದಿಂದ ಸೇಚಿತವಾದ ತುಳಸಿ ವಿಮಿಶ್ರಿತವಾದ ಅನ್ನವನ್ನು ನೈವೇದ್ಯವನ್ನು ಸ್ವೀಕಾರ ಮಾಡೋದರಿಂದ ಅವನು ಸಂಸಾರ ಸಾಗರವನ್ನೇ ದಾಟಿ ಬಿಡ್ತಾನೆ ಅಂತ ಹೇಳುವ ಅನೇಕ ಮಾತುಗಳು ಸ್ಮೃತಿಗಳಲ್ಲಿ ನಮಗೆ ಸಿಗ್ತದೆ. ಯಾವಾಗಲೂ ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇರಬೇಕು ಅಂತ. ಅಲ್ಲವೇನೆ ಒಂದು ಮಾತು ಬರ್ತದೆ ಅಲ್ಲಿ, ಕೋಟ್ಯಂಬವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿಭಿ ಯತ್ ಫಲಂ ಲಭ್ಯತೆ ಪುಂಭಿ
ವಿಷ್ಣು ನೈವೇದ್ಯ ಭಕ್ಷಣಾತ್. ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡೋದರಿಂದ ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾದದ್ದು ಮಾಸ ಉಪೋಷಣ ಕೋಟಿಬಿಹಿ. ಕೋಟಿ ಕೋಟಿ ಉಪವಾಸ ಮಾಡೋದರಿಂದ ಏನು ಫಲ ಬರ್ತದೆ, ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡೋದರಿಂದ ಆ ಫಲ ಬರ್ತದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಉಪವಾಸ ಮಾಡಬೇಕೇಕೆ? ನೈವೇದ್ಯವನ್ನು ಸ್ವೀಕಾರ ಮಾಡೋದರಿಂದ ಹೆಚ್ಚು ಪುಣ್ಯ ನಮಗೆ ಬರ್ತದೆ. ಉಪವಾಸದಿಂದ ಬರುವ ಪುಣ್ಯ ಅತಿ ಅಲ್ಪ ಅಂತಾದರೆ ಅದು ಕೋಟ್ಯಾಂಶವೂ ಅಲ್ಲ. ನೈವೇದ್ಯ ಭಕ್ಷಣೆಯಿಂದ ಬರುವ ಪುಣ್ಯದ ಕೋಟ್ಯಾಂಶವೂ ಅಲ್ಲ. ಉಪವಾಸದಿಂದ ಒಂದು ಉಪವಾಸ ಅಲ್ಲ, ಮಾಸೋಪೋಷಣ ಕೋಟಿಬಿಹಿ, ಕೋಟಿ ಕೋಟಿ ಉಪವಾಸಗಳನ್ನು ಮಾಡೋದರಿಂದಲೂ ಆ ಉಪವಾಸದ ಫಲ ಕೋಟ್ಯಾಂಶ ಸಮಾನ ಅಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಏಕಾದಶಿ ಉಪವಾಸ ಯಾಕೆ ಮಾಡ್ಬೇಕು? ಹಾಗಾದ್ರೆ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ನಾವು ಸ್ವೀಕಾರ ಮಾಡಿದರೆ ಮಹಾಪುಣ್ಯ ಬಂದು ಹೋಗ್ತದಲ್ಲ ಅಂತ ನಮಗ ಆ ಮಾತಿನಿಂದ ಅನಿಸ್ತದೆ. ಅದರ ಜೊತೆಗೆ ಮಹಾಭಾರತದಲ್ಲಿ ಇನ್ನೊಂದು ಮಾತು ಬರ್ತದೆ, ಪಿತೃದೈವತ ಯಜ್ಞೇಶು ಪ್ರೋಕ್ಷಿತಂ ಹವಿರುಚ್ಯತೆ. ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ, ವಿಧಿನ ವೇದ ದೃಷ್ಟೇನ ತದ್ಭುಕ್ತ್ವೇಹ ನದುಷ್ಯತಿ. ಭಗವಂತನಿಗೆ ನೈವೇದ್ಯ ಮಾಡಿ ವೈಶ್ವದೇವವನ್ನ ಮಾಡಿ ಉಳಿದ ಅನ್ನ ಏನಿರ್ತದಲ್ಲ ಅದನ್ನ ಅನ್ನ ಅಂತ ಕರಿಬೇಡ್ರಿ ದಯಮಾಡಿ ಅಂತ ಹೇಳ್ತಾರೆ ಮಹಾಭಾರತ. ರುದ್ರದೇವರು ಉಮಾದೇವಿಗೆ ಹೇಳ್ತಾರೆ, ಅದು ಅನ್ನ ಅಲ್ಲ, ಅದು ಹವಿಸ್ಸು. ಅದು ಪಿತೃದೈವತ ಯಜ್ಞೇಶು ಪ್ರೋಕ್ಷಿತಂ ಹವಿರುಚ್ಯತೆ. ಆ ಶಿಷ್ಟವಾದ ಅನ್ನ ಏನಿದೆಯಲ್ಲ ಅದು ಅನ್ನ ಅಲ್ಲ, ಅದು ಆಹಾರ ಮಾತ್ರ ಅಲ್ಲ, ಅದು ಹವಿಸ್ಸು ಅಂತ ಹೇಳ್ತಾರೆ. ಅಂತಹ ಹವಿಸ್ಸನ್ನು ಸ್ವೀಕಾರ ಮಾಡೋದ್ರಿಂದ ದೋಷ ಬರೋದಿಲ್ಲ. ಉಮಾದೇವಿ ಪ್ರಶ್ನೆ ಮಾಡ್ತಾಳೆ, ಅಹಿಂಸಕರು ಯಾರು ಅಂತ. ಎಲ್ಲರೂ ಅಹಿಂಸಕರೇ ಅಂತ ಉತ್ತರ ಕೊಟ್ಟರು. ಆದರೆ ಅಂಥ ಪರಿಸ್ಥಿತಿ ಇದ್ರೂ ಸಹ ಯಾರು ಪಿತೃಯಜ್ಞ, ದೇವಯಜ್ಞ, ಭೂತ ಪಂಚಮಹಾಯಜ್ಞಗಳನ್ನು ಮಾಡಿ ಶಿಷ್ಟವಾದ ಅವಶಿಷ್ಟವಾದ ಅನ್ನವನ್ನು ಸ್ವೀಕಾರ ಮಾಡ್ತಾರೆ, ಅಂಥವರಿಗೆ ಈ ಹಿಂಸೆಯಿಂದ ಆದ ದೋಷ ಅವರಿಗೆ ತಟ್ಟೋದಿಲ್ಲ ಅಂತ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಹವಿಸ್ಸು, ಅಂತಹ ಹವಿಸ್ಸನ್ನು ಸ್ವೀಕಾರ ಮಾಡೋದರಿಂದ ಮನುಷ್ಯನಿಗೆ ಯಾವ ತರಹದ ದೋಷ ಬರೋದಿಲ್ಲ ಅನ್ನೋದಕ್ಕಾಗಿ ಅದು ಏಕಾದಶಿ ಇರಲಿ, ಯಾವ ತಿಥಿ ಬೇಕಾದಿರಲಿ ಅದನ್ನು ಸ್ವೀಕಾರ ಮಾಡಲೇಬೇಕು ಅಂತನ್ನೋ ಪ್ರಸಂಗ ಬರ್ತದೆ ಅನ್ನೋದಕ್ಕಾಗಿ ತಾಮ್ರಪರ್ಣಿ ಆಚಾರ್ಯರು ಅದನ್ನ ಅವತರಣಿಕೆಯಲ್ಲಿ ಮಾತನ್ನು ಹೇಳಿ ಈ ಪ್ರಮಾಣವನ್ನು ಉದಾಹರಣೆ ಮಾಡಿ, ಹಾಗಾದ್ರೆ ಏಕಾದಶಿ ಯಾಕೆ ಮಾಡಬೇಕು? ಅಲ್ಪ ಫಲ ಅದು. ಅಲ್ಪ ಫಲ ಏಕಾದಶಿ ಉಪವಾಸದಿಂದ, ಮಹಾಫಲ ನೈವೇದ್ಯ ಭಕ್ಷಣದಿಂದ. ಯಾವಾಗ ಮಾಡಬೇಕು? ಸ್ವಚ್ಛ ಮಹಾಫಲ ಯಾವುದರಿಂದ ಬರ್ತದೆ ಅದನ್ನು ನಾವು ಮಾಡಬೇಕು ಅನ್ನೋದಕ್ಕಾಗಿ ಭಗವಂತನ ದಿನದಲ್ಲಿಯೂ ತಿನ್ನಬೇಕು ಅಂತ ನಾವು ಪ್ರಸಕ್ತಿ ಬಂದಾಗ ಅದನ್ನು ನಿವಾರಣೆ ಮಾಡೋದಕ್ಕಾಗಿ ಶ್ರೀಮದಾಚಾರ್ಯರು 100 ಶ್ಲೋಕಗಳಿಂದ ಏಕಾದಶಿಯ ಮಹತ್ವವನ್ನು ತಿಳಿಸಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ತಾಮ್ರಪರ್ಣಿ ಆಚಾರ್ಯರು ನಮಗೆ ಬಹಳ ಅದ್ಭುತವಾಗಿ ಅವತರಣಿಕೆಯನ್ನು ನೀಡಿ ತಿಳಿಸ್ತಾರೆ. ಅನ್ನೋದಕ್ಕಾಗಿ ಏಕಾದಶಿಯ ಹೊರತು ಉಳಿದ ದಿವಸಗಳಲ್ಲಿ ನೈವೇದ್ಯ ಭಕ್ಷಣೆ ಮಾಡುವುದರಿಂದ ಆ ತರಹದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಹೊರತು ಏಕಾದಶಿ ದಿವಸವೂ ನಾವು ದೇವರಿಗೆ ನೈವೇದ್ಯ ಮಾಡ್ತೇವೆ, ಇದನ್ನು ದೇವರಿಗೆ ನೈವೇದ್ಯ ಮಾಡಿ ನಾವು ಸ್ವೀಕಾರ ಮಾಡ್ತೇವೆ ಅಂತಂದ್ರೆ ಸರ್ವಥಾ ಅದರಿಂದ ನಮಗೆ ಪುಣ್ಯ ಬರೋದಿಲ್ಲ, ಪಾಪವೇ ಹೆಚ್ಚು ಹೆಚ್ಚು ನಮಗೆ ಬರ್ತಾ ಹೋಗ್ತದೆ ಅಂತ ಅನ್ನೋ ಮಾತನ್ನು ತಿಳಿದುಕೊಳ್ಳಬೇಕು ಅಂತ ತಾಮ್ರಪರ್ಣಿ ಆಚಾರ್ಯರು ಉಪದೇಶ ಮಾಡ್ತಾರೆ. ಯಾರ್ಯಾರು ಮಾಡಬೇಕು ಈ ವ್ರತವನ್ನ? ಬ್ರಹ್ಮಚಾರಿ, ಗೃಹಸ್ಥೋವ, ವಾನಪ್ರಸ್ಥ, ಯತಿಸ್ತಥಾ, ಬ್ರಾಹ್ಮಣ, ಕ್ಷತ್ರಿಯೋ, ವೈಶ್ಯ, ಸ್ತ್ರೀಯ, ಶೂದ್ರ, ಭರ್ತೃಮತಿ, ಅಭರ್ತೃಕ, ಎಲ್ಲ ತರಹದ ಜನರು, ಪಾಷಂಡರೂ ಸಹ, ಈ ತರಹದ ಚಂಡಾಲರೂ ಸಹ ಈ ಏಕಾದಶಿ ವ್ರತದ ಉಪವಾಸವನ್ನು ಮಾಡಲೇಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಹೀಗಾಗಿ ಈ ತರಹದ ಉಪವಾಸವನ್ನು ಮಾಡಿದಾಗ ಚಂಡಾಲನಿಗೂ ಸಹ ಭಗವಂತನ ಅನುಗ್ರಹ ಆಗ್ತದೆ, ಅನುಗ್ರಹ ಆಗಿ ಅವನಿಗೆ ದಿವ್ಯ ಪ್ರಸಾದ ಆಗ್ತದೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಇದಾದ ಮೇಲೆ ಏಕಾದಶಿ ಮಾಡಬೇಕು ಹೇಗೆ, ನಾವು ಹೇಗೆ ಮಾಡ್ತಾ ಇದ್ದೇವೆ? ನಾವು ಮಾಡುವುದು ಇದು ಉತ್ತಮ ಏಕಾದಶಿ ಅಲ್ಲ. ಇದು ನಾವು ಮಾಡುವ ವ್ರತ ಇದು ಉತ್ತಮ ಪಕ್ಷ ಅಲ್ಲ. ಇದು ನಾವು ಮಾಡುವ ವ್ರತ ಇದು ಅಧಮ ಪಕ್ಷ ನಾವು ಮಾಡ್ತಾ ಇರೋದು. ಹಾಗಾದರೆ ಉತ್ತಮ ಪಕ್ಷ ಏಕಾದಶಿ ಮಾಡೋದು ಹೇಗೆ? ಅದು ಅಖಂಡ ಏಕಾದಶಿ. ಅಖಂಡ ಏಕಾದಶಿ ಮಾಡೋದೇನಿದೆ ಅದೇ ಉತ್ತಮವಾದ ಪಕ್ಷ. ಏನದು ಅಖಂಡ ಏಕಾದಶಿ? ಅದನ್ನು ಹೇಗೆ ಮಾಡಬೇಕು ಅಂತಂದ್ರೆ ಅದನ್ನು ಸ್ಕಂದ ಪುರಾಣ ತಿಳಿಸ್ತದೆ. ದಶಮ್ಯಾಂ ಚೈವ ನಕ್ತಂ ಚ, ದಶಮಿ ದಿವಸ ರಾತ್ರಿ ಊಟ ಮಾಡಬಾರದು. ದಶಮಿ ದಿವಸ ರಾತ್ರಿ ಉಪವಾಸದಿಂದ ಇರಬೇಕು. ಮರುದಿವಸ ಹರಿದಿನ, ಪದ್ಮನಾಭ ದಿನ, ಅವತ್ತಿನ ದಿವಸ ಭಗವಂತನ ಸ್ಮರಣೆ ಮಾಡೋದಕ್ಕಾಗಿ ದೇಹ ಸಹಕಾರ ಮಾಡಬೇಕು ಅನ್ನೋದಕ್ಕಾಗಿ ದಶಮಿ ದಿವಸ ರಾತ್ರಿ ಉಪವಾಸದಿಂದ ಇರಬೇಕು. ಏಕಾದಶಿ ಪೂರ್ಣ ಉಪವಾಸ, ಏಕಾದಶ್ಯಾಂ ಉಪೋಷಣಂ, ದ್ವಾದಶ್ಯಾಂ ಏಕಭುಕ್ತಂಚ, ದ್ವಾದಶಿ ದಿವಸ ಪಾಲನೆ ಏನು ಮಾಡ್ತೇವೆ ಮುಗದೆ ಹೋಗ್ಬಿಡ್ತು ಅಂತ ಹೇಳಿದ್ದಾರೆ. ಅಖಂಡ ಇತಿ ಕಥ್ಯತೆ. ಹೀಗೆ ಉಪವಾಸ ಮಾಡೋದ್ರಿಂದ ಇದು ಅಖಂಡ ಉಪವಾಸ, ಇದು ಉತ್ತಮವಾದ ಕಲ್ಪ ಅಂತ
ಸ್ಕಂದ ಪುರಾಣ ತಿಳಿಸ್ತದೆ. ಅದರಲ್ಲಿಯೂ ದಶಮಿ ದಿವಸ ಊಟ ಮಾಡಬೇಕು. ಆದರೆ ದಶಮಿ ದಿವಸ ಯಾವಾಗ ಊಟ ಮಾಡೋದು ಉತ್ತಮ ಪಕ್ಷ ಅದನ್ನು ಹೇಳ್ತಾರೆ. ಮಧ್ಯಾಹ್ನೇ ಲಘುಭೋಜೀಯ, ಮಧ್ಯಾಹ್ನ ಕಾಲದಲ್ಲಿ ಊಟ ಮಾಡಲಿಕ್ಕೆ ಏನು ಕಾಲವನ್ನು ವಿಧಾನ ಮಾಡಿದ್ದಾರೆ. ಆ ಕಾಲದಲ್ಲಿ ಇನ್ನೇನು ನಾಳೆಗೆ ಏಕಾದಶಿ ಬರ್ತದೆ, ಹೀಗಾಗಿ ಯದ್ವಾ ತದ್ವಾ ತಿಂದು ಹಾಕಿಬಿಡೋಣ, ನಾಳೆಗೆ ಹಸಿವೆ ಆಗಿರಬಾರ್ದು. ಒಟ್ಟಾರೆ ಹಸಿವೆ ಆಗದೇ ಇರೋ ಹಾಗೆ ಇವತ್ತೇ ಸ್ವೀಕಾರ ಮಾಡಿಬಿಡೋಣ ಅಂತ ಹೇಳಿ ಅವತ್ತಿನ ದಿವಸ ನಾವು ಕಂಡ ಹಾಗೆ ತಿಂದರೆ ಅದರಿಂದ ಪುಣ್ಯ ಬಹಳ ಬರೋದಿಲ್ಲ ಅಂತ ಹೇಳಿದ್ದಾರೆ. ಪುಣ್ಯ ಬಂದೇ ಬರ್ತದೆ, ಬಹಳ ಬರೋದಿಲ್ಲ. ಉತ್ತಮ ಕಲ್ಪ ಅಲ್ಲ ಅದು. ಮಧ್ಯಾಹ್ನೇ ಲಘುಭೋಜೀಯ, ಮಧ್ಯಾಹ್ನ ಊಟ ಮಾಡಬೇಕು. ಎಷ್ಟು? ಲಘುಭೋಜಿ, ಸ್ವಲ್ಪ. ಸುಮ್ಮನೆ ಏನೋ ದೇವರ ನೈವೇದ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ದಶಮಿ ದಿವಸ ನೈವೇದ್ಯವನ್ನು ಬಿಡಬಾರದು, ಊಟ ಮಾಡಿ ಬಿಡಬೇಕು. ಲಘು ಭೋಜನವನ್ನು ಅವತ್ತಿನ ದಿವಸ ಮಾಡಬೇಕು. ದಶಮ್ಯಾಂ ಸಹ ಹರಿಪ್ರಿಯ, ಭಗವಂತನಿಗೆ ಪರಮಪ್ರಿಯರಾದವರವರು ಅಂತ ಹೇಳ್ತಾರೆ. ಆಮೇಲೆ ಮಧ್ಯಾಹ್ನ ಆದಮೇಲೆ, ಮಧ್ಯಾಹ್ನ ಸ್ವೀಕಾರ ಮಾಡಿದರೆ ಸ್ವಲ್ಪ ಟೈಮ್ ಇದು ಆಗ್ತದಲ್ಲ. ಮೊದಲಿಗೆ ಸ್ವೀಕಾರ ಮಾಡಿದರೆ ಏಕಾದಶಿ ಪೂರ್ವ ಆಹಾರ ಹೊಟ್ಟೆಯಲ್ಲಿ ಇರಬೇಕು ಅನ್ನೋದಕ್ಕಾಗಿ ಅಖಂಡ ಉಪವಾಸ ಮಾಡೋಣ. ಆದರೆ ಮಧ್ಯಾಹ್ನ ಊಟ ಮಾಡೋದು ಬೇಡ, ಸ್ವಲ್ಪ ಸಾಯಂಕಾಲ ಆದಮೇಲೆ ಮಾಡೋಣ, ಅಂದರೆ ಏಕಾದಶಿ ತನ ಇರ್ತದೆ. ಅಂದರೆ ಅದು ಮಧ್ಯಮ ಕಲ್ಪ ಅಂತ ಹೇಳ್ತಾರೆ. ಮಧ್ಯಾಹ್ನಾದ್ ಊರ್ಧ್ವಭೋಜೀಯ ಮಧ್ಯಮಸ್ತತು ಕೀರ್ತಿತಃ, ಅದು ಮಧ್ಯಮ ಕಲ್ಪ. ಅದು ರಾತ್ರಿ ಒಂದ್ಸಲ ಊಟ ಮಾಡಿಬಿಡ್ತೇನೆ, ಅಖಂಡ ಅಲ್ಲ, ಇದು ಯಾವಾಗ ಬೇಕಾದ್ರೆ ಒಂದು ಹೊತ್ತು ಊಟ ಮಾಡಿದರೆ ಆಯಿತು ದಶಮಿ ದಿವಸ ಅಂತ ಹೇಳಿ ರಾತ್ರಿ ನಾನು ಊಟ ಮಾಡಿಬಿಡ್ತೇನೆ ಒಂದು ಹೊತ್ತು ಅಂತ ಹೇಳಿದರೆ ಅದು ಸಹ ಅಧಮ ಪರಿಕೀರ್ತಿತಃ, ಅದು ಅಧಮವಾದ ಕಲ್ಪ ಅಂತ ಹೇಳಿದ್ದಾರೆ. ಹೀಗೆ ದಶಮಿ ದಿವಸ ಯಾವಾಗ ಊಟ ಮಾಡಬೇಕು ಅಂತ ಅನ್ನೋದನ್ನು ಸ್ಕಂದ ಪುರಾಣ ತಿಳಿಸಿ, ಇದರಲ್ಲಿ ಉತ್ತಮ ಕಲ್ಪ ಯಾವುದು, ಮಧ್ಯಮ ಕಲ್ಪ ಯಾವುದು, ಅಧಮ ಕಲ್ಪ ಯಾವುದು. ನಾವು ಮಾಡ್ತಾ ಇರೋದು ಯಾವ ಕಲ್ಪ? ಯಾವ ಕಲ್ಪದಲ್ಲಿಯೂ ಸೇರಿಲ್ಲ. ದಶಮಿ ದಿವಸ 12 ಕೂಟ, ರಾತ್ರಿ ಅಲ್ಲ, 8, 8:30, 9 12 ಕೂಟ ಮಾಡೋದು. 12 ಕೂಟ ಮಾಡಿ ಆಮೇಲೆ ಇನ್ನೇನು ಸಮಯ ಮುಗಿತಾ ಇದೆ ಅಂತಂದರೆ ತಂಬಿಗೆ ಹಾಲು ನೀರು ಎಲ್ಲನೂ ಕುಡಿಯೋದು, ಏಕಾದಶಿ ಇರಬೇಕು ಅಂತ ಹೇಳಿ. ಹೀಗೆಲ್ಲ ಮಾಡಿದರೆ ಇದು ಯಾವ ಕಲ್ಪದೊಳಗೆ ಸೇರಿಸ್ಲಿಕ್ಕೆ ಆಗ್ತದೆ? ಅದು ಯಾವ ಕಲ್ಪ ಅಂತ ಗೊತ್ತಿಲ್ಲ ಅಂತ ಇಲ್ಲಿ ಹೇಳಿದ ಕಲ್ಪಗಳಿದು. ನಮಗಾಗಿ ಒಂದು ಕಲ್ಪವನ್ನು ಸ್ಮೃತಿ ಸಾರೋದ್ಧಾರದಲ್ಲಿ ತಿಳಿಸ್ತಾರೆ, ಅದು ಅಧಮಾಧಮ ಕಲ್ಪ ಅಂತ ನಾವು ತಿಳ್ಕೊಳ್ಬಹುದು. 4 ತರಹದ ಉಪವಾಸ ಅಂತ ಹೇಳಿದ್ದಾರೆ. ಸತಾಂಬೂಲಂ ಅತಾಂಬೂಲಂ ಸಭೋಜನಂ ಅಭೋಜನಂ ಸಾಹಾರಂಚ ನಿರಾಹಾರಂ ಚತುರ್ವಿಧಂ ಉಪೋಷಣಂ ಅಂತ. ಹಾಗಾದರೆ ಬಹಳ ಒಳ್ಳೆಯದಾಗಿಬಿಡ್ತಲ್ಲ. ಏಕಾದಶಿ ದಿವಸ 4 ತರಹ ಉಪವಾಸ ಅಂತಂದರೆ ತಾಂಬೂಲ ಸ್ವೀಕಾರ ಮಾಡಿ ಒಂಥರಹ ಉಪವಾಸ ಮಾಡಬಹುದಂತೆ, ಸತಾಂಬೂಲಂ. ಅತಾಂಬೂಲಂ, ತಾಂಬೂಲ ಇಲ್ಲದೆ ಒಂಥರಹ ಉಪವಾಸ. ಸಭೋಜನಂ ಭೋಜನ ಮಾಡಿದರೂ ಉಪವಾಸ ಅಂತೆ. ಹೀಗಾಗಿ ಇದು ಏಕಾದಶಿ ದಿವಸ ಅಂತ ವಿಚಾರ ಮಾಡಬಾರದು. ಇದು ದಶಮಿ ದಿವಸಕ್ಕಾಗಿ ಹೇಳುವ ಉಪವಾಸದ ಕ್ರಮ, ಇದು ಕಲ್ಪ. ಇದು ದಶಮಿ ದಿವಸ ತಾಂಬೂಲವನ್ನು ಸ್ವೀಕಾರ ಮಾಡಿ ಏಕಾದಶಿ ದಿವಸ ಪೂರ್ಣ ನಿರಾಹಾರ ಮಾಡುವ ಉಪವಾಸ ಏನಿದೆಯಲ್ಲ, ಅದು ಸತಾಂಬೂಲ ಉಪವಾಸ. ಅದು ಅಧಮಾಧಮ ಕಲ್ಪ ಅಂತ ಹೇಳಿದ್ದಾರೆ. ಅಧಮಕಲ್ಪ. ಸರ್ವಥಾ ತಾಂಬೂಲವನ್ನು ದಶಮಿ ದ್ವಾದಶಿ ದಿವಸ ಸ್ವೀಕಾರ ಮಾಡಬಾರದು. ಸ್ವೀಕಾರ ಮಾಡಿದರೆ ಅದು ಉತ್ತಮವಾದ ಪಕ್ಷ ಅಲ್ಲ, ಮಧ್ಯಮನೂ ಅಲ್ಲ, ಅಧಮ ಪಕ್ಷ ಅಂತ ಹೇಳಿದ್ದಾರೆ. ಸತಾಂಬೂಲ ಪಕ್ಷ ಅದು. ಸಭೋಜನ ಪಕ್ಷ ನಾವು ಮಾಡ್ತೀವಲ್ಲ, ರಾತ್ರಿ ಊಟ ಹೊಡೆಯೋದು ಚಲೋ. ದ್ವಾದಶಿ ದಶಮಿ 2 ಹೊತ್ತು ಊಟ ಹೊಡೆಯೋದೇನಿದೆ ಅಲ್ಲ, ಇದು ಸಭೋಜನ ಉಪವಾಸ. ಇದು ನಾವು ಮಾಡೋದೆಲ್ಲ ಅಂತೂ ನಾವು ಮಾಡೋದು ಒಂದಿದೆ, ಆದರೆ ಇದು ಉತ್ತಮ ಕಲ್ಪ ಅಂತ ನಾವು ತಿಳಿಯೋ ಹಾಗಿಲ್ಲ. ಇದು ಅಧಮಾಧಮ ಕಲ್ಪ, ಅಧಮಾಧಮ ಕಲ್ಪ. ಇನ್ನೇನು ಏಕಾದಶಿ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ. ದಶಮಿ ರಾತ್ರಿ ನಾವು ಸ್ವೀಕಾರ ಮಾಡದೆ ಹೋದರೆ, ದಶಮಿಯಷ್ಟು ತಿಂದರೂ ಏಕಾದಶಿ ನಾವು ಯಾಕೋ ಹಸಿವೆ ಆಗ್ತಾ ಇದೆ, ಮತ್ತು ಈ ಸಲ ಏನೂ ತೊಂದರೆ ಆಗಿರೋದಿಲ್ಲ ನಮ್ಮ ದೇಹಕ್ಕೆ, ಏನೂ ಗಾಡಿ ಆಗೋದಿಲ್ಲ, ಆದರೂ ಸಹ ಮತ್ತೆ ತೊಂದರೆ ಆಗ್ತಾ ಇದೆ, ತೊಂದರೆಯ ನೆಪದಿಂದ ನಾವು ತಿಂದು ಹಾಕಿಬಿಡ್ತೇವೆ. ಸರ್ವತಾ ಹಾಗೆಲ್ಲ ಮಾಡಬಾರದು. ಅಂಥ ಪ್ರಸಂಗ ತಂದ್ಕೊಳ್ಳೋ ಹಾಗಿದ್ರೆ ದಶಮಿ ದಿವಸ ರಾತ್ರಿ ಊಟ ಮಾಡೋದು ಅಡ್ಡಿ ಇಲ್ಲ ಅಂತ ಹೇಳಿ ಸ್ಮೃತಿ ಸಾರೋದ್ಧಾರದಲ್ಲಿ ಆ ಪಕ್ಷವನ್ನು ನಮಗಾಗಿ ಋಷಿಗಳು ಉಲ್ಲೇಖ ಮಾಡ್ತಾರೆ. ಇನ್ನು ಊಟ ಮಾಡಬೇಕು ಅಂತೇನಿಲ್ಲ, ಫಲಹಾರ ಸ್ವೀಕಾರ ಮಾಡ್ತಾರೆ ಕೆಲವು, ಅದು ಸಾಹಾರ ಉಪವಾಸ. ಅದು ಸಭೋಜನ ಉಪವಾಸ ಬೇರೆ, ಸತಾಂಬೂಲ ಉಪವಾಸ, ಸಭೋಜನ ಉಪವಾಸ, ಸಾಹಾರ ಉಪವಾಸ. ಸುಮ್ಮನೆ ಹಣ್ಣು ಹಾಲು ಸ್ವೀಕಾರ ಮಾಡೋದು, ಮಧ್ಯಾಹ್ನ ಲಘು ಭೋಜನ ಮಾಡೋದು, ಆಮೇಲೆ ರಾತ್ರಿ ಹಣ್ಣು ಹಾಲು ಸ್ವೀಕಾರ ಮಾಡಿಬಿಡೋದು. ನಾಳೆಗೆ ತೊಂದರೆ ಆಗಬಾರದು, ನಾಳೆಗೆ ಏಕಾದಶಿ ನಿರಾಹಾರಕ್ಕೆ ವಿಘ್ನ ಆಗಬಾರದು ಅನ್ನೋ ಉದ್ದೇಶದಿಂದ ಆಹಾರ ಸ್ವೀಕಾರ ಮಾಡೋದೇನಿದೆಯೇ ಅಲ್ಲದು ಸಾಹಾರ ಉಪವಾಸ ಅಂತ ಹೇಳಿದ್ದಾರೆ. ಇದಲ್ಲದೇನೆ ಇನ್ನೊಂದು ಪಕ್ಷ, 4ನೇ ಪಕ್ಷ ಅತಾಂಬೂಲ ಅಭೋಜನ ನಿರಾಹಾರ ಉಪವಾಸ. ಅದನ್ನು ಮಾಡ್ತಾರೆ ನಮ್ಮ ಗುರುಗಳು. ಹೀಗಾಗಿ ಬಹಳ ದೊಡ್ಡದಾದ ಕಲ್ಪ, ಅದು ಬಹಳ ದೊಡ್ಡದಾದ ವಿಧಾನ ಅಂತ ಹೇಳಿದ್ದಾರೆ. ಇದು ಏಕಾದಶಿಯ ಹಿಂದೆ ಮುಂದೆ ಏನು ಮಾಡಬೇಕು ಅಂತ ಅನ್ನೋದನ್ನು ಆ ಸ್ಮೃತಿ ಸಾರೋದ್ಧಾರ ನಮಗೆ ತಿಳಿಸ್ತದೆ. ಅದಲ್ಲದೇನೆ ದಶಮಿ ದಿವಸ ಏನು ಮಾಡಬೇಕು, ಮನುಷ್ಯ ಹೇಗಿರಬೇಕು ಅಂತ ತಿಳಿಸ್ತಾ ಒಂದು ಮಾತನ್ನು ತಿಳಿಸ್ತಾರೆ.
ಪರಾನ್ನಂ ಯೋಹಿ ಭುಂಜೀತ ದಶಮ್ಯಾಂ ದ್ವಾದಶಿ ದಿನೇ. ದಶಮಿ ದಿವಸ ದ್ವಾದಶಿ ದಿವಸ ಪರಾನ್ನ ಊಟ ಮಾಡಬಾರದು ಅಂತ ಹೇಳಿದ್ದಾರೆ. ಆ ಊಟ ಮಾಡಿದರೆ ಏಕಾದಶಿ ಮಾಡಿದ್ದರಲ್ಲಿ ಅರ್ಧ ಫಲ ಅವ್ರಿಗೆ ಹೋಗ್ಬಿಡ್ತದೆ. ಯಾರ ಅನ್ನವನ್ನ ಊಟ ಮಾಡಿರ್ತೇವೆ ಅವ್ರಿಗೆ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಅಂಥೇಳಿ ಮತ್ತೆ ಇವತ್ತು ಯಾರ್ಯಾರು ಏಕಾದಶಿ ನಿರಾಹಾರ ಮಾಡಿದ್ದೀರಿ, ಎಲ್ಲರೂ ಮಾಡಿದ್ದೀರಿ, ಅವರೆಲ್ಲರೂ ಮತ್ತೆ ನಾಳೆಗೆ ಇಲ್ಲಿ ಬಂದರೆ ಇದು ಪರಾನ್ನ ಅಂತ ಆಗ್ತದೆ ಅಂತ ಹೇಳಿ ಬರದೇ ಇರ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೂ ಕಲ್ಪವನ್ನ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ. ಪರಾನ್ನ ಯಾವುದು, ಯಾವುದು ಪರಾನ್ನ, ಯಾವುದರ ಭೋಜನೆ ಮಾಡಬಾರದು ಅಂತ ಅನ್ನೋದನ್ನ ಬೇರೆಯವರ ಅನ್ನವನ್ನು ಸ್ವೀಕಾರ ಮಾಡಬಾರದು. ಪರಾನ್ನ ಅಂದ್ರೆ ಯಾವುದು, ಯಾವುದು ಪರಾನ್ನ ಆಗೋದಿಲ್ಲ ಅಂತ ತಿಳಿಸ್ತಾ ಮನುಗಳು ಹೇಳ್ತಾರೆ. ಗುರೋರನ್ನಂ ಪಿತುರ್ವಾನ್ನಂ ಸ್ವಶುರಾನ್ನಂ ತಥೈವ ಚ ಸುಹೃದನ್ನಂ ನೃಪಾನ್ನಂ ಚ ಪರಾನ್ನಂ ನಚ ಕೀರ್ತ್ಯತೆ. ಇದ್ರ ಜೊತೆ ಇನ್ನೊಂದು ಮಾತನ್ನ ತಿಳಿಸ್ತಾರೆ. ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಪರಾನ್ನ ಊಟ ಮಾಡಬಾರದು ಅಂತ ಅನ್ನೋದಕ್ಕಾಗಿ ಭೀಮಸೇನ ದೇವರು ಸೂದವೇಷವನ್ನು ಧಾರಣೆ ಮಾಡಿದರು ಅಂತ ಅನ್ನೋ ಪ್ರಸಂಗದಲ್ಲಿ ವ್ಯಾಖ್ಯಾನದಲ್ಲಿ ಮತ್ತೊಂದು ಮಾತನ್ನ, ಒಂದು ಹೆಚ್ಚಿನ ವಿಷಯವನ್ನು ತಿಳಿಸ್ತಾರೆ. ಶ್ರೋತ್ರಿಯಾನ್ನಂ, ಅದೊಂದು ಪರಾನ್ನ ಆಗೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಗುರುಗಳ ಅನ್ನ, ಗುರುಗಳು ಕೊಟ್ಟ ಅನ್ನ, ತಂದೆ ಕೊಟ್ಟ ಅನ್ನ, ತಂದೆ ಸಂಪಾದನೆ ಮಾಡಿದ ಅನ್ನ, ಸ್ವಶುರ ಹೆಣ್ಣು ಕೊಟ್ಟು ಮಾವ, ಮಾತುಲಾನ್ನಂ ಅದನ್ನು ಹೇಳ್ತಾರೆ. ಸೋದರ ಮಾವ, ಹೆಣ್ಣು ಕೊಟ್ಟು ಮಾವ, ಆಮೇಲೆ ಗೆಳೆಯ ಸುರನ್ನಂ ನೃಪಾನ್ನಂ ಚ ಪರಾನ್ನಂ ನಚ ಕೀರ್ತ್ಯತೆ. ಇದು ಪರಾನ್ನ ಅಂತ ಆಗೋದಿಲ್ಲ. ಹೀಗಾಗಿ ನಾಳೆಗೆ ಹೇಗೆ ಮಠಕ್ಕೆ ಹೋಗೋಣ, ಪರಾನ್ನ ಆಗಿಬಿಡ್ತದಲ್ಲ, ನಮ್ಮ ಪುಣ್ಯ ಎಲ್ಲ ಹೋಗ್ಬಿಡ್ತದಲ್ಲ ಅಂತ ವಿಚಾರ ಬೇಡ. ಇದು ಗುರುಗಳ ಅನ್ನ, ಇದು ರಾಮಚಂದ್ರ ದೇವರು ಕೊಡುವ ಅನ್ನ. ಇದು ದೇವಾಧಿದೇವನಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಗುರುಗಳ ಮುಖಾಂತರ ನಮಗೆ ನೀಡುವ ಅನ್ನ. ಹೀಗಾಗಿ ಈ ಅನ್ನವನ್ನು ನಾವು ಸ್ವೀಕಾರ ಮಾಡೋದ್ರಿಂದ ಯಾವ ತರಹದ ದೋಷವೂ ಬರೋದಿಲ್ಲ. ಈ ವ್ರತದ ಉಪವಾಸ ಪರಿಪೂರ್ಣವಾಗಿ ಹೋಗ್ಬಿಡ್ತದೆ, ಪೂರ್ಣವಾದ ಫಲ ನಮಗೆ ಸಿಗುತ್ತದೆ ಅಂತ ಅನ್ನೋದನ್ನು ಸ್ವಯಂಭುವ ಮನುಗಳು ನಮಗೆ ಆ ಮಾತನ್ನ ತಿಳಿಸ್ತಾರೆ. ಹೀಗಾಗಿ ಇದರ ಹೊರತು ಪರಾನ್ನವನ್ನು ಬೇರೆ ಊಟ ಮಾಡ್ಲಿಕ್ಕೆ ಹೋಗಬೇಡ್ರಿ, ಕಂಡವರ ಮನೆಗೆ ಹೋಗಬೇಡ್ರಿ ಅಂತ ಸ್ಮೃತಿ ನಮಗೆ ತಿಳಿಸ್ತದೆ. ಅಲ್ಲದೇನೆ ನಾವು ಪಾಪಗಳನ್ನ ಒಂದು ಇಂದ್ರಿಯದಿಲ್ಲ, 11 ಇಂದ್ರಿಯಗಳಿಂದ, ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಹಾಗೂ ಮನಸ್ಸು, ಈ 11 ಇಂದ್ರಿಯಗಳಿಂದ ನಿರಂತರವಾಗಿ ನಾವು ಪಾಪಗಳನ್ನು ಮಾಡ್ತಾ ಇರ್ತೇವೆ. ಏಕಾದಶ ಇಂದ್ರಿಯಗಳಿಂದ ಪಾಪಗಳನ್ನು ಮಾಡ್ತೇವೆ. 14 ದಿವಸ ಮಾಡ್ರಿ ಅಂದ್ರೆ ಮಾಡಿಬಿಡ್ರಿ ಅಂತ ಆಜ್ಞೆ ಕೊಡೋದಿಲ್ಲ. ಅವ್ರು ಮಾಡು ಅಂತ ಹೇಳಿ ಬಿಡ್ಲಿ, ನಾವಂತೂ ಮಾಡ್ತಾನೆ ಇರ್ತೇವೆ ಏಕಾದಶ ಇಂದ್ರಿಯಗಳಿಂದ ಪಾಪಗಳನ್ನ. ಆ ಏಕಾದಶ ಇಂದ್ರಿಯಗಳಿಂದ ನಾವು ಮಾಡುವ ಪಾಪಗಳೇನಿದೆಯಲ್ಲ, ಆ ಎಲ್ಲ ಪಾಪಗಳು ಏಕಾದಶಿ ಉಪವಾಸ ಮಾಡೋದ್ರಿಂದ ಪರಿಹಾರ ಆಗ್ತದೆ. ಆದರೆ ಒಂದು ಕೆಲಸ ಮಾಡಬೇಕು ಏಕಾದಶಿ ದಿವಸ ಅಂತ ಹೇಳ್ತಾರೆ. ಏನು? ಏಕ ಅಂದರೆ ಮನಸ್ಸು. ಏಕ ಅಂದರೆ ಮನಸ್ಸು ಅಂತ ಅರ್ಥ. ಆ ಮನಸ್ಸು ಒಂದು ಪ್ರಧಾನವಾದ ಇಂದ್ರಿಯ, ಅದು ಎಲ್ಲ ಇಂದ್ರಿಯಗಳಲ್ಲಿ. ಹೀಗಾಗಿ ಪ್ರಧಾನವಾದ ಆ ಮನಸ್ಸು ಏನಿದೆ, ಏಕವಾದ ಮನಸ್ಸು, ಅದು ಏಕ ದಿಸೆಯಲ್ಲಿ ಇರಬೇಕು, ಒಂದೇ ಒಂದು ದಿಕ್ಕಿಗೆ ಇರಬೇಕು. ಭಗವಂತನಲ್ಲಿ ಮಾತ್ರ ಆ ಮನಸ್ಸು ಇರಬೇಕು. ಮನಸ್ಸನ್ನ ಏಕ ದಿಸೆಯಲ್ಲಿ ಇಟ್ಟು ಮಾಡುವ ಈ ಏಕಾದಶಿ ವ್ರತ ಏನಿದೆ, ಈ ತರಹದ ಏಕಾದಶಿ ವ್ರತದಿಂದ ಏಕಾದಶ ಇಂದ್ರಿಯಗಳಿಂದ ಮಾಡಿದ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ ಅನ್ನೋದಕ್ಕಾಗಿ ಏಕಾದಶಿ ವ್ರತವನ್ನ ಅವಶ್ಯವಾಗಿ ಮಾಡ್ರಿ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳ್ತಾರೆ. ಏಕಾದಶ ಇಂದ್ರಿಯ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶ್ಯುಪವಾಸೇನ ತತ್ಸರ್ವಂ ವಿಲಯಂ ವ್ರಜೇ. ಆ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಹೌದು, ಈ ಏಕಾದಶಿ ವ್ರತ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ, ಆದರೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥವ್ರೇನು ಮಾಡಬೇಕು? ಶ್ರೀಮದಾಚಾರ್ಯರಂತಾರೆ, ಅಷ್ಟವರ್ಷಾಧಿಕೋಯಸ್ತು ಅಶೀತಿರ್ನಹಿ ಪೂರ್ಯತೆ ಯೋ ಭುಂಕ್ತೆ ಮಾನವ ಪಾಪಃ ವಿಷ್ಣೋರಹನಿ ಚಾಗತೆ. 80 ವರ್ಷದ ಒಳಗಿದ್ದವರು, ನಮ್ಮಲ್ಲಿ 60 ವರ್ಷ ಆಯಿತು ಅಂದರೆ ಮುದುಕರು ಅಂತ ಶ್ರೀಮದಾಚಾರ್ಯ ಒಪ್ಪೋದಿಲ್ಲ, ವೃದ್ಧರು ಅಂತ ಒಪ್ಪಿಲ್ಲ. 80 ವರ್ಷ ಆದಮೇಲೆ ವೃದ್ಧರು. 80 ವರ್ಷ ಉಪಜೀವನ ಮಾಡಿ 80 ವರ್ಷದ ಮೇಲೆ ತೃಪ್ತ್ಯರ್ಥ ಫಲಭೋಜನವನ್ನ ಮಾಡ್ತಾ ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತನ್ನೋ ಬಯಕೆ ನಮಗಿದ್ರೆ ನಿರಂತರವಾಗಿ ಏಕಾದಶಿಯನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. 8 ವರ್ಷಕ್ಕಿಂತಲೂ ಮೊದಲಿಗೆ 80 ವರ್ಷದ ನಂತರ ಯಾರು ಏಕಾದಶಿ ದಿವಸ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅಂಥವರ ಪಾಪಗಳನ್ನು ಸರ್ವಥಾ ನಾನು ಸಹನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ 80 ವರ್ಷಕ್ಕೆ ಮೇಲ್ಪಟ್ಟವರು, 8 ವರ್ಷಕ್ಕೆ ಕೆಳಗಿದ್ದವರು, ಅಲ್ಲಿಯೂ ಅಸಮರ್ಥರು. 80 ವರ್ಷ ಆಗೋಗಿದೆ, ನನಗೆ ಲೈಸೆನ್ಸ್ ಕೊಟ್ಟು ಬಿಟ್ಟಿದ್ದಾರೆ ಶ್ರೀಮದಾಚಾರ್ಯರು, ಸ್ವೀಕಾರ ಮಾಡಬಹುದು ಅಲ್ಲ. ಸಾಮರ್ಥ್ಯ ಇದೆ ಅಂತ ಆದರೆ ಅವಶ್ಯವಾಗಿ ಮಾಡಲೇಬೇಕು. ಸಾಮರ್ಥ್ಯ ಇದ್ದೂ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಅದು ವಂಚನೆ. ಅದು ಶ್ರೀಮದಾಚಾರ್ಯರಂತಾರೆ
ಆ ತರಹದ ವಂಚನೆಯನ್ನು ದೇವರು ಹೇಳ್ತಾರಂತೆ. ಆ ತರಹ ವಂಚನೆ ಮಾಡಿದರೆ ಲಕ್ಷ್ಮೀದೇವಿ ಬಂದು ಪ್ರಾರ್ಥನೆ ಮಾಡಿದರೂ ಸಹ ಅವನನ್ನು ನಾನು ಕ್ಷಮೆ ಮಾಡೋದಿಲ್ಲ. ಲಕ್ಷ್ಮ್ಯಾದಿ ಪ್ರಾರ್ಥಿತೋಪಿ ಸನ್ ತಸ್ಯಾಪರಾಧಂ ನ ಸಹೆ ಲಕ್ಷ್ಮ್ಯಾದಿ ಪ್ರಾರ್ಥಿತೋಪಿ ಸನ್. ಶಕ್ತಿ ಇದ್ರೂ ಅಶಕ್ತನಂತೆ ನಾನು ಜನರ ಮುಂದೆ ತೋರಿಸಿಕೊಳ್ತಾ ತಿಂದು ತಿರುಗಾಡಿದರೆ ಅಂಥವರ ಅಪರಾಧವನ್ನು ನಾನು ಸರ್ವಥಾ ಸಹನೆ ಮಾಡೋದಿಲ್ಲ ಅಂತ ಭಗವಂತ ಹೇಳಿದ್ದಾನೆ. ಹೀಗೆ 80 ವರ್ಷ ಮೀರ್ತು 7 ವರ್ಷ ಇದೇ ಅವನಿಗೆ ಸ್ವೀಕಾರ ಮಾಡಬೇಕು ಅಂತ ಅರ್ಥ ಅಲ್ಲ. ಅಸಮರ್ಥರಾಗಿದ್ದರೆ ಸ್ವೀಕಾರ ಮಾಡು. ಅದರ ಜೊತೆಗೆ ಗರ್ಭಿಣಿಯರಿಗೂ ಇದನ್ನು ಹೇಳಿದ್ದಾರೆ. ಗರ್ಭಿಣಿ, ಸೂತಿಕ, ಬಾಲ, ತೀರ್ಥಯಾತ್ರಾ ಕೃತಶ್ರಮ ಸ ಪಾದಮಾತ್ರಂ ಕುರ್ವೀತ ತೃಪ್ತ್ಯರ್ಥಂ ಫಲಭಕ್ಷಣಂ. ವರಾಹ ಪುರಾಣದಲ್ಲಿ ಹೇಳುವ ಮಾತು. ತೃಪ್ತಿ, ಸುಮ್ಮನೆ ಸಮಾಧಾನ ಆಗಬೇಕು. ಮಕ್ಕಳಿಗೆ ಹಾಲು ಬೇಕು ಅನ್ನೋದಕ್ಕಾಗಿ ಮಾತ್ರ ಆಹಾರ ಸ್ವೀಕಾರ ಮಾಡೋದು. ಆ ಆಹಾರ ಎಂಥದ್ದು ಅದನ್ನು ಮುಂದೆ ಹೇಳ್ತಾರೆ. ಮತ್ತೆ ಚೆನ್ನಾಗಿ ಅನ್ನ ಮಾಡು, ಇಡ್ಲಿ ದೋಸೆ ಇವೆಲ್ಲ ಮಾಡಿ ಹೊಡೆಯೋದು ಸರ್ವಥಾ ಅಲ್ಲ. ಆಹಾರ ಹೇಗಿರಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಆಗೋದಿಲ್ಲ, ಮಕ್ಕಳಿಗೆ ಹಾಲು ಬೇಕು, ಶ್ರಮ ಆಗಿದೆ ಅನ್ನೋದಕ್ಕಾಗಿ ಸ್ವೀಕಾರ ಮಾಡೋದಷ್ಟೇ ಹೊರತು ಅದು ಕಾಲು ಭಾಗ ಎಷ್ಟು ತಿಂದರೆ ನಮ್ಮ ಹೊಟ್ಟೆ ತುಂಬುತ್ತದೆ, ಕಂಠಪೂರ್ತಿ ಬರ್ತದೆ ಅಲ್ಲ. ಎಷ್ಟು ಉಣಬೇಕು ಅದನ್ನು ಹೇಳಿದ್ದಾರೆ. 4ನೇ ಭಾಗ ಏನಿದೆ, ಇನ್ನೂ ಹಸಿವೆ ಇದೆ ಅನ್ನುವಾಗಲೇನೆ ಊಟ ಮುಗಿಸ್ಬೇಕಂತೆ. ಪೂರ್ಣ ಹೊಟ್ಟೆ ತುಂಬೆ ಊಟ ಮಾಡೋದಲ್ಲ, ಇನ್ನೂ ಹಸಿವೆ ಇದೆ ಎನ್ನುವಾಗಲೇನೆ ಊಟ ಮುಗಿಸ್ಬೇಕಂತೆ. ಎಷ್ಟು ಆಹಾರ ಅದಕ್ಕೆ ಇರ್ತದೋ ಅದರಲ್ಲಿ ಕಾಲು ಭಾಗವನ್ನು ಮಾತ್ರ ತಿನ್ನಬೇಕು ಅಂತ ಹೇಳಿದ್ದಾರೆ. ಸ ಪಾದ ಮಾತ್ರಂ ಕೊರಬೇಕು ತೃಪ್ತ್ಯರ್ಥಂ. ಅದು ದೇಹ ಇಂದ್ರಿಯಗಳು ತೃಪ್ತವಾಗೋದಕ್ಕಾಗಿ ತಮ್ಮ ಕೆಲಸಗಳನ್ನು ಮಾಡೋದಕ್ಕಾಗಿ ಮಾತ್ರ ಆ ಆಹಾರವನ್ನು ಸ್ವೀಕಾರ ಮಾಡಬೇಕೇ ಹೊರತು ಬೇರೆಯವರು ಸರ್ವಥಾ ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ದಾರೆ. ಏನು ಸ್ವೀಕಾರ ಮಾಡಬಹುದು ಅಂಥವರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಉಪವಾಸ ಅಸಮರ್ಥಶ್ಚ ಫಲ ಮೂಲ ಜಲಂ ಪಿಬೇತ್. ಅಷ್ಟೇ. ಫಲಗಳು, ಹಣ್ಣು ಹಂಪಲಗಳು, ಅದರಲ್ಲಿಯೂ ಕೆಲವು ಹಣ್ಣು ಹಂಪಲಗಳನ್ನು ವಿಧಾನ ಮಾಡ್ತಾರೆ. ಖರ್ಜೂರ ಹಾಗೂ ಎಳನೀರು, ಆಮೇಲೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಬಾಳೆಹಣ್ಣು, ದ್ರಾಕ್ಷ, ಹಾಲು, ಮೊಸರು, ತುಪ್ಪ, ಇಷ್ಟು ಪದಾರ್ಥಗಳನ್ನು ಮಾತ್ರ ಸ್ವೀಕಾರ ಮಾಡಬಹುದೇ ಹೊರತು ಇದಕ್ಕಿಂತಲೂ ಹೆಚ್ಚಿನ ಪದಾರ್ಥವನ್ನು ಸರ್ವಥಾ ಸ್ವೀಕಾರ ಮಾಡ್ಲಿಕ್ಕೆ ಹೋಗಬಾರದು ಅಸಮರ್ಥರಾದವರೂ ಸಹ. ಹಾಗೆ ಅವರು ಮಾಡಿದರೆ ಅವರು ಮಾಡಿದ ಉಪವಾಸಕ್ಕೆ ಏನು ಫಲ ಬರಬೇಕೋ ಆ ಫಲ ಅವರಿಗೆ ಬರ್ತದೆ ಅಂತ ಹೇಳ್ತಾರೆ. ಸರ್ವಥಾ ಅನ್ನಮಶ್ನೀಯಾತ್ ಮ್ರಿಯಮಾಣೋಪಿ ವೈಷ್ಣವ. ಅವರು ಅಷ್ಟು ಆಹಾರವನ್ನು ಸ್ವೀಕಾರ ಮಾಡಿದರೂ ಸಂಪೂರ್ಣಂ ತತ್ಫಲಂ ಲಭೆ, ಅವರಿಗೆ ಯೋಗ್ಯವಾದ ಫಲ ಅವರಿಗೆ ಸಿಕ್ಕೇ ಸಿಗುತ್ತದೆ ಅಂತ ಅನ್ನೋದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಆದರೆ ಎಂತಹ ಸಮರ್ಥರೇ ಆಗಿರಲಿ ಅನ್ನವನ್ನು ಏಕಾದಶಿ ದಿವಸ ಮುಟ್ಟಬಾರದು ಅಂತ ಹೇಳಿದ್ದಾರೆ. ಬೇಕಾದಷ್ಟು ಸಾಮರ್ಥ್ಯ ಇದೆ, ಬೇಕಾದ್ದು ಪ್ರಸಂಗ ಬರಲಿ, ಮ್ರಿಯಮಾಣೋಪಿ ಯೋನರಹ, ಅನ್ನವನ್ನು ಮಾತ್ರ ಸರ್ವಥಾ ಸ್ವೀಕಾರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದು ಶ್ರೀಮದಾಚಾರ್ಯರು ಆಜ್ಞೆ ಮಾಡ್ತಾರೆ. ಮಹಾಪದ್ಯಪಿ ಯೋಷ್ಣೀಯ ತನ್ನಮೇಕಾದಶಿ ದಿನೇ ತಸ್ಯಾಪರಾಧಂ ನ ಸಹೇ ಲಕ್ಷ್ಮ್ಯಾದಿ ಪ್ರಾರ್ಥಿತೋಪಿ ಸನ್. ಎಂಥ ಪ್ರಸಂಗ ಇದ್ರೂ ಸಹ ಅನ್ನವನ್ನು ಸ್ವೀಕಾರ ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಉದ್ದನ್ನು ಸ್ವೀಕಾರ ಮಾಡಬಾರದು ಏಕಾದಶಿ ದಿವಸ. ಲವಣಂ, ಉಪ್ಪನ್ನು ತಿನ್ನಬಾರದು. ಈ ಉದ್ದು ಲವಣ ಸುಮ್ಮನೆ ಇವೆರಡು ಹೆಸರು ಹೇಳಿದ್ದಾರೆ. ಹಿಂದೆ ಯಾವುದನ್ನು ಸ್ವೀಕಾರ ಮಾಡಬೇಕು? ಫಲ, ಮೂಲ, ಜಲ, ಇವು ಮೂರನ್ನು ಮಾತ್ರ ಸ್ವೀಕಾರ ಮಾಡೋದು. ಆದರೆ ಇದನ್ನು ಸ್ವೀಕಾರ ಮಾಡಲೇಬಾರದು ಅನ್ನೋದಕ್ಕಾಗಿ 2-3 ಮಾತುಗಳನ್ನು ಮಾತ್ರ ಹೇಳ್ತಾರೆ. ಉದ್ದು ಹಾಗೂ ಉಪ್ಪು, ತಿಲ, ಎಣ್ಣೆ, ಈ 3 ಪದಾರ್ಥಗಳನ್ನು ಸರ್ವಥಾ ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ದಾರೆ. ಸ್ವೀಕಾರ ಮಾಡಿದರೆ ಏಕಾದಶ್ಯಾಂ ತತಃಸರ್ವಂ ವ್ರತಂ ನಿಷ್ಫಲತಾಂ ವ್ರಜೇತ್. ಏಕಾದಶಿ ದಿವಸ ನಾನು ಬರೀ ಫಲಹಾರ ಸ್ವೀಕಾರ ಮಾಡಿದ್ದೇನೆ, ನಾನು ಉಪವಾಸ ಮಾಡಿದ್ದೇನೆ ಅಂತ ಹೇಳ್ಕೊಂಡ್ರೆ ಅವರಿಗೆ ಏಕಾದಶಿ ಉಪವಾಸದ ಫಲ ಬರೋದಿಲ್ಲ. ಹೀಗಾಗಿ ಏಕಾದಶಿ ಸಂಪೂರ್ಣ ನಿರಾಹಾರ ಮಾಡಬೇಕು. ಹೌದ್ರಿ, ನಾವು ನಿರಾಹಾರ ಮಾಡ್ತೇವೆ, ನೀರು ಆಹಾರ ಅಂತ ಹೇಳ್ತಾ ಇರ್ತಾರೆ ಕೆಲವರು. ಆ ತರಹ ನೀರು ಆಹಾರ, ನೀರಾಹಾರ ಅಲ್ಲ ಅದು. ನಿರಾಹಾರ, ಯಾವ ತರಹದ ಆಹಾರವನ್ನು ಸ್ವೀಕಾರ ಮಾಡಬಾರದು. ಅದರಲ್ಲಿಯೂ ಅನ್ನವನ್ನು ಮಾತ್ರ ಸರ್ವಥಾ ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ದಾರೆ. ಏನದು ಅನ್ನ ಅಂತಂದ್ರೆ ಅದನ್ನು ಸ್ಮೃತಿ ಹೇಳ್ತದೆ. ಅನ್ನ ಅಂದ್ರೆ ಏನು? ತಂಡುಲ ಅಗ್ನ್ಯಂಬು ಸಂಯೋಗಾತ್ ಅನ್ನ ಆಗಿಬಿಡ್ತದೆ ಅಂತ ಹೇಳ್ತಾರೆ. ತಂಡುಲ ಅಂದ್ರೆ ಅಕ್ಕಿ, ಅಗ್ನಿ ಬೆಂಕಿ ಮತ್ತು ನೀರು, ಆ ಎರಡರ ಸಂಪರ್ಕ ಅಕ್ಕಿಗೆ ಆಯಿತು ಅಂದ್ರೆ ಮುಗಿತಂತೆ, ಅದು ಮುಸ್ರೆ, ಅದು ಅನ್ನ. ಅದು ಬರೀ ಅಕ್ಕಿ ಒಂದು ತೆಗೆದುಕೊಂಡಿದ್ದಾರೆ, ಆದರೆ ಎಲ್ಲ ಧಾನ್ಯಗಳನ್ನು ನಾವಲ್ಲಿ ತೆಗೆದುಕೊಳ್ಳಬೇಕು ಅಂತ ತಿಳಿಸ್ತಾರೆ. ತಂಡುಲ ಅಗ್ನ್ಯಂಬು ಸಂಯೋಗ ಅನ್ನಂ ಭವತಿ ತಕ್ಷಣ. ಪಿಷ್ಟಂ ಲವಣ ಸಂಯುತಂ, ಹಿಟ್ಟಿನಲ್ಲಿ ಉಪ್ಪು ಹಾಕಿದರೆ ಸಾಕು, ಅದು ಅನ್ನ ಆಗಿ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಪಿಷ್ಟಂ ಲವಣ ಸಂಯುತಂ ಪಿಷ್ಟಂ, ಉಪ್ಪಿಟ್ಟು. ಏಕಾದಶಿ ನಾನು ಉಪ್ಪಿಟ್ಟು ತೆಗೆದುಕೊಂಡಿದ್ದು. ನಮ್ಮ ಮನೆಯಲ್ಲಿ ಏನು ಅನ್ನ ಬೇಯಿಸೋದಿಲ್ಲ ಇವತ್ತು,
ಏನೂ ಬೇಯಿಸೋದಿಲ್ಲ, ಬರೀ ಉಪ್ಪಿಟ್ಟು, ಎಲ್ಲರೂ ಉಪ್ಪಿಟ್ಟು ತಿಂದು ಬಿಡ್ತಾರೆ ಅಂತ ಅಂದ್ಬಿಡುತ್ತೆ. ಅಲ್ಲ, ಏಕಾದಶಿ ಉಪವಾಸದಿಂದ ಬರೋ ಸರ್ವಥಾ ಅದರಿಂದ ಉಪವಾಸ ಫಲ ಬರೋದಿಲ್ಲ ಅಂತ ಹೇಳ್ತಾರೆ. ಮಹಾ ಅನರ್ಥಕಾರಿ ಅದು ಅಂತ ಹೇಳ್ತಾರೆ. ಅದು ಅನ್ನ, ಅದನ್ನು ನಾವು ಮುಸ್ರಿ ಅಲ್ಲ ಅಂತ ಇವತ್ತು ಹೇಳ್ಬಿಡ್ತೇವೆ, ಆದರೆ ಅನ್ನ ಅಂತ ಹೇಳ್ತಾರೆ ಸ್ಮೃತಿಯಲ್ಲಿ. ಪಿಷ್ಟಂ ಲವಣ ಸಂಯುತಂ, ಹಿಟ್ಟಿನಲ್ಲಿ ಉಪ್ಪು ಹಾಕಿದರೆ ಮುಗೀತು, ಅದು ಅನ್ನ ಆಗಿ ಹೋಗ್ಬಿಡ್ತದೆ. ಶಾಕಂ ತ್ರಿತಯ ಸಂಯೋಗ, ಪಲ್ಯಗಳೇನಿದೆ ಆ ಕಾಯಿ ಪಲ್ಯಗಳಲ್ಲಿ ನೀರು, ಅಗ್ನಿ, ಅಂಬು ಹಾಗೂ ಲವಣ ಈ ಮೂರರ ಸಂಯೋಗ ಆಗೋದರಿಂದ ಆ ಪಲ್ಯವು ಮುಸ್ರಿಯಾಗಿ ಹೋಗಿಬಿಡ್ತದೆ, ಅನ್ನ ಆಗಿ ಹೋಗಿಬಿಡ್ತದೆ ಅಂತ ಹೇಳಿದ್ದಾರೆ. ಹೀಗಾಗಿ ಆ ತರಹದ ಅನ್ನವನ್ನ ಏಕಾದಶಿ ದಿವಸ ಸರ್ವಥಾ ಸ್ವೀಕಾರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾರು ಅತ್ಯಂತ ಅಸಮರ್ಥರಾಗಿದ್ದಾರೆ ಅಂಥವರು ಫಲ ಹಾಗೂ ಗೆಡ್ಡೆ ಗೆಣಸುಗಳು, ನೀರು, ಹಾಲು, ತುಪ್ಪ ಇಂಥ ಪದಾರ್ಥಗಳನ್ನು ಅದು ಕಾಲು ಭಾಗ ಮಾತ್ರ ಸ್ವೀಕಾರ ಮಾಡ್ರಿ, ಪೂರ್ಣ ಸ್ವೀಕಾರ ಮಾಡಬೇಡ್ರಿ. ಅಂದರೆ ಏಕಾದಶಿ ವ್ರತ ಮಾಡಿದ್ದರ ಫಲ ಅವರಿಗೆ ಸಿಗ್ತದೆ, ಅಸಮರ್ಥರಾದವರಿಗೆ ಅಂತ ನಮಗೆ ವರಾಹ ಪುರಾಣ ತಿಳಿಸ್ತದೆ. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ, ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ, ಸರ್ವಥಾ ಊಟವನ್ನು ಮಾಡಬಾರ್ದು, ಉಪವಾಸದಿಂದ ಇರಬೇಕು. ಯಾರಾದರೂ ಊಟ ಮಾಡುವಂತ ತಿನ್ರಿ ಅಂತ ಉಪದೇಶ ಮಾಡ್ತಾರೆ, ಏನಾಗ್ತದೆ ಅವರಿಗೆ ಅನರ್ಥ. ಭುಂಕ್ಷ್ವೇತಿ ಯೋ ಬ್ರೂತೆ ಯೋ ಭುಂಕ್ತೆ ಹರಿವಾಸರೆ ತಾವುಭೌ ನರಕಂ ಯಾತಃ ಯಾವದ್ ಅಚಂದ್ರತಾರಕಂ. ಅವಶ್ಯವಾಗಿ ತಿನ್ರಿ ಏಕಾದಶಿ ದಿವಸ, ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಯಾರು ಉಪದೇಶ ಮಾಡ್ತಾರೆ, ಭುಂಕ್ಷ್ವೈತಿ ಯೋ ಬ್ರೂಯಾತ್. ಅವ್ರು ಹೇಳಿದ್ದಾರೆ, ನಾನು ಕೇಳಿದ್ದೇನೆ, ಯಮ ಕೇಳೋದಿಲ್ಲ ಆ ಮಾತನ್ನ. ಅವ್ರು ಹೇಳಿದ್ದಾರೆ, ನಿಮಗೆ ಬುದ್ಧಿ ಇಲ್ವೇನು ಅಂತ ಕೇಳ್ತಾರೆ. ಹೀಗಾಗಿ ಯೋ ಭುಂಕ್ತೆ ಹರಿವಾಸರೆ, ಅವರಿಬ್ಬರನ್ನ ನರಕದಲ್ಲಿ ಹಾಕಿ ಸುಟ್ಟು ಬಿಡ್ತಾನೆ ಯಮ, ಭಾರಿ ದುಃಖವನ್ನು ಯಮ ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ಸರ್ವಥಾ ಅವತ್ತಿನ ದಿವಸ ಏನನ್ನೂ ತಿನ್ಲಿಕ್ಕೆ ಹೋಗಬೇಡ್ರಿ. ಯಾರು ತಿನ್ನು ಅಂತ ಹೇಳಿದ್ರು, ತಂದೆ ತಾಯಿ ಗುರುಗಳು ಯಾರೇ ಏಕಾದಶಿ ದಿವಸ ತಿನ್ನು ಅಂತ ಹೇಳಿದ್ರೆ ಸರ್ವಥಾ ತಿನ್ಲಿಕ್ಕೆ ಹೋಗಬೇಡ್ರಿ. ಇದು ಶ್ರೀಮದಾಚಾರ್ಯರು ನಮಗೆಲ್ಲರಿಗೆ ನೀಡಿದ ಆಜ್ಞೆ. ಕೊನೆಗೆ ಹೇಳ್ತಾರೆ, ಏನಿದು ಉಪವಾಸ ಅಂದ್ರೆ ಏನು? ನಿರಾಹಾರ ಮಾಡೋದು. ನಾವು ಮಾಡ್ತೇವೆ ಅಷ್ಟು ನಿರಾಹಾರ, ಕೆಲವರು ನಿರಾಹಾರ, ನಾವು ಮಾಡೋದು ನಿರಾಹಾರ ಅಷ್ಟೇ, ಯಾವ ಆಹಾರ ಸ್ವೀಕಾರ ಮಾಡೋದಿಲ್ಲ. ಆದರೆ ನಾವು ಮಾಡುವ ಯಾವ ಉಪವಾಸ ಇದು ನಿಜವಾದ ಉಪವಾಸ ಅಲ್ಲ. ಇದು ಗುರುಗಳು ಮಾಡ್ತಾರೆ, ಅದು ನಿಜವಾದ ಉಪವಾಸ. ಏನದು ಉಪವಾಸ? ಶಬ್ದದ ಅರ್ಥ ಏನು ನಿಮಗೆಲ್ಲರಿಗೆ ಗೊತ್ತು. ಒಂದು ಅರ್ಥ ಉಪವಾಸ, ಯಾವಾಗಲೂ ಭಗವಂತನ ಹತ್ತಿರ ಇರೋದು, ಆದರೆ ಭಗವಂತನ ಗುಣಗಳನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರೋದು, ಇದು ಉಪವಾಸ ಅನ್ನೋ ಶಬ್ದದ ಅರ್ಥ ಅಂತ ನಾವೆಲ್ಲ ತಿಳಿದಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಅರ್ಥವನ್ನ ವಿಷ್ಣು ಧರ್ಮೋತ್ತರ ಪುರಾಣ ನಮಗೆ ತಿಳಿಸ್ತದೆ. ಉಪಾವೃತಸ್ತು ಪಾಪೇಭ್ಯ ಯಸ್ತು ವಾಸೋ ಗುಣೈಸ್ಸಹ ಉಪವಾಸ ಸವಿಜ್ಞೇಯ ಸರ್ವಭೋಗ ವಿವರ್ಜಿತ. ಬರೀ ಅನ್ನ ಅಲ್ಲ, ಯಾವ ತರಹದ ಭೋಗವೂ ಅವತ್ತಿನ ದಿವಸ ಮಾಡಬಾರ್ದು. ಅಂದ್ರೆ ಏನು ಮಾಡೋದ್ರಿಂದ ನಮಗೆ ನಮ್ಮ ದೇಹಕ್ಕೆ ಕ್ಷಣಿಕ ಸುಖ ಅಂತ ಸಿಗ್ತಾ ಇರ್ತದಲ್ಲ, ಮಲ್ಕೊಂಡ್ರೆ ಸುಖ ಆಗ್ತದೆ, ಹರಕೆ ಹೊಡೆದ್ರೆ ಸುಖ ಆಗ್ತದೆ, ನೋಡಿದ್ರೆ ಸುಖ ಆಗ್ತದೆ. ಹೀಗೆ ಯಾವ ಪದಾರ್ಥಗಳಿಂದ, ಯಾವ ವಿಷಯಗಳಿಂದ ನಮಗೆ ಸುಖ ಆಗ್ತಾ ಇರ್ತದೆ, ಆ ಎಲ್ಲ ವಿಷಯಗಳನ್ನು ಸರ್ವಭೋಗ ವಿವರ್ಜಿತ, ಎಲ್ಲ ಭೋಗಗಳನ್ನು ಮನುಷ್ಯ ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಾರೆ. ಆ ಎಲ್ಲ ಭೋಗಗಳನ್ನು ಪರಿತ್ಯಾಗ ಮಾಡಿ ಎಲ್ಲ ಪಾಪಗಳನ್ನು ಬಿಟ್ಟುಬಿಡ್ಬೇಕು. ಉಪಾವೃತಸ್ತು ಪಾಪೇಭ್ಯ, ಯಾವ ಪಾಪಗಳನ್ನು ಮನುಷ್ಯ ಮಾಡಬಾರದು. ಮಾಡದೆ ಅಂದರೆ ಉಪಾವೃತ್ತನಾಗಬೇಕು, ಯಾವ ಪಾಪಗಳನ್ನು ಮಾಡಬಾರದು. ಅದೊಂದು ಅರ್ಥ. ಉಪ ಅನ್ನೋದಕ್ಕೆ ಯಾವ ಪಾಪಗಳನ್ನು ಮಾಡಬಾರದು, ಪಾಪಗಳಿಂದ ನಿವೃತ್ತನಾಗಬೇಕು. ಪಾಪಗಳಿಂದ ನಿವೃತ್ತನಾಗಿ ಗುಣಗಳ ಜೊತೆಗೆ ವಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟು ವಾಸೋ ಗುಣೈಸ್ಸಹ, ಆ ಗುಣಗಳ ಜೊತೆಗೆ ಮನುಷ್ಯ ಇರಬೇಕು ಅಂತ ಹೇಳಿದ್ದಾರೆ. ಹೀಗೆ ಉಪವಾಸ, ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಪಾಪಗಳನ್ನು ಬಿಟ್ಟು ಗುಣಗಳ ಜೊತೆಗೆ ವಾಸ ಮಾಡೋದೇನಿದೆಯಲ್ಲ ಅದು ಉಪವಾಸ ಅಂತ ವಿಷ್ಣು ಧರ್ಮೋತ್ತರ ಪುರಾಣ ನಮಗೆ ತಿಳಿಸ್ತದೆ. ಏನದು ಗುಣಗಳು? ಯಾವ ಗುಣಗಳನ್ನು ಏಕಾದಶಿ ದಿವಸ ನಾವು ಅಳವಡಿಸಿಕೊಳ್ಳಬೇಕು ಆ ಮಾತನ್ನು ವಿಷ್ಣು ಧರ್ಮೋತ್ತರ ತಿಳಿಸ್ತದೆ ನಮಗೆ. ಬರೀ ಗುಣಗಳ ಜೊತೆಗಿರಬೇಕು ಅಂದ್ರೆ ಏನು ಗುಣಗಳು, ಏನು ಯಾವುದು ಗುಣಗಳು, ಯಾವ ಗುಣಗಳನ್ನು ನಾವು ಅವತ್ತಿನ ದಿವಸ ಅನುಷ್ಠಾನ ಮಾಡಬೇಕು, ನಮ್ಮಲ್ಲಿ ತಂದ್ಕೊಳ್ಬೇಕು ಅನ್ನೋದಕ್ಕಾಗಿ ಹೇಳ್ತಾರೆ. ತಜ್ಜಾಪ್ಯಂ, ಭಗವಂತನ ನಾಮಗಳನ್ನು ಅಖಂಡವಾಗಿ ಜಪ ಮಾಡ್ತಾ ಇರಬೇಕು, ಇದೊಂದು ಗುಣ. ಈ ಗುಣದ ಜೊತೆಗೆ ವಾಸ ಮಾಡ್ತಾ ಇರಬೇಕು, ಅಖಂಡವಾಗಿ ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾ ಇರಬೇಕು. ತದ್ಗತಂ ಧ್ಯಾನಂ, ಭಗವಂತನ ಧ್ಯಾನವನ್ನೇ ಅಖಂಡವಾಗಿ ಮಾಡ್ತಾ ಇರಬೇಕು. ಏನು ಧ್ಯಾನ ಅಂದ್ರೆ ಜೈ ಚಿಂತಾಯಾಂ ಸ್ಮೃತೋ ಧಾತು ವಿಷ್ಣು ಚಿಂತಾ ಮುಹುರ್ಮುಹು ಅನಾಕ್ಷಿಪ್ತೇನ ಮನಸ ಧ್ಯಾನಮಿತ್ಯುಚ್ಯತೆ ಬುಧೈಹಿ. ವಿಕ್ಷಿಪ್ತವಾಗದ ಮನಸ್ಸಿನಿಂದ
ಭಗವಂತನ ರೂಪವನ್ನ, ವಾಸನಾಮಯವಾದ ರೂಪವನ್ನ ಮನಸ್ಸಿನಲ್ಲಿ ನಿರಂತರವಾಗಿ ಸ್ಮರಣೆ ಮಾಡೋದು, ಅದು ಧ್ಯಾನ. ಆ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಶ್ರಮ ಆಗ್ತಾ ಇದೆ, ಆ ಧ್ಯಾನವನ್ನು ಬಿಟ್ಟು ಜಪ ಮಾಡ್ಲಿಕ್ಕೆ ಶುರು ಮಾಡಬೇಕು ಅಂತ ಹೇಳ್ತಾರೆ. ಧ್ಯಾನ ಶ್ರಾಂತ ಜಪೇನ್ ಮಂತ್ರಂ ಜಪ ಶ್ರಾಂತಶ್ಚ ಚಿಂತೆಯೇ ಜಪ ಧ್ಯಾನಾದಿಯುಕ್ತಸ್ಯ ತಸ್ಯ ವಿಷ್ಣು ಪ್ರಸೀದತಿ ಅಂತ ಪುರಾಣಗಳು ನಮಗೆ ತಿಳಿಸ್ತದೆ. ಎರಡು ಕೆಲಸ ದೇವರು ಹೇಳಿಕೊಟ್ಟಿದ್ದಾನೆ, ಎರಡು ಕೆಲಸ ಮಾಡ್ರಿ. ಧ್ಯಾನ ಮಾಡ್ತಾ ಇರ್ರಿ, ನನಗೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಶ್ರಮ ಆಗ್ತಾ ಇದೆ ಅಂತಂದ್ರೆ ಜಪ ಮಾಡ್ರಿ, ಜಪ ಮಾಡಿ ಶ್ರಮ ಆಗ್ತಾ ಇದೆ ಮತ್ತೆ ಧ್ಯಾನ ಮಾಡ್ರಿ. ಹೀಗೆ ಜಪ ಧ್ಯಾನಗಳನ್ನು ನಿರಂತರವಾಗಿ ಯಾರು ಮಾಡ್ತಾ ಇರ್ತಾರೆ ಅಂಥವರಿಗೆ ಭಗವಂತ ಒಲಿತಾನೆ ಅಂತ ಹೇಳಿದ್ದಾರೆ ಅನ್ನೋದಕ್ಕಾಗಿ ಆ ಎರಡು ಕೆಲಸಗಳನ್ನು ಮಾಡ್ತಾ ಇರಿ ಅಂತ ಇವೆರಡು ಗುಣಗಳು ಅಂತ ತಿಳಿಸ್ತಾರೆ. ತಜ್ಜಾಪ್ಯಂ ತದ್ಗತ ಧ್ಯಾನಂ ತತ್ ಕಥಾಶ್ರವಣಾಧಿಕಂ, ಭಗವಂತನ ಕಥೆಗಳನ್ನ ಶ್ರವಣ ಮಾಡ್ತಾ ಇರೋದು, ಭಗವಂತನ ಅರ್ಚನೆ ಮಾಡೋದು. ಆಮೇಲೆ ಉಪವಾಸ ಕೃತವು ಏತೆ ಗುಣ ಪ್ರೋಕ್ತ ಮನೀಷಿಭಿಹಿ, ಇದು ಉಪವಾಸದ ಗುಣಗಳು. ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಈ ಗುಣಗಳ ಜೊತೆಗೆ ಸಂವಾಸವನ್ನು ಯಾರು ಮಾಡ್ತಾರೆ ಅಂಥವರಿಗೆ ಭಗವಂತ ಒಲಿತಾನೆ ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು ತಿಳಿಸ್ತಾರೆ, ಕೊನೆಗೆ ಅದೊಂದು ತಿಳಿದು ಇದನ್ನ ಗುರುಗಳಿಗೆ ಸಮರ್ಪಣೆ ಮಾಡ್ತೇನೆ. ಏಕಾದಶಿ ದಿವಸ ಜಾಗರಣ ಅತ್ಯಂತ ಅವಶ್ಯಕ ಅಂತ ಹೇಳಿದ್ದಾರೆ. ಇದು ಉತ್ತಮೋತ್ತಮ ಕಲ್ಪ ಅಂತ ಹೇಳ್ತಾರೆ. 20 ಗುಣಗಳು ಆ ಜಾಗರಣದಲ್ಲಿದೆ ಅಂತ ಹೇಳ್ತಾರೆ. 20 ಕೆಲಸಗಳನ್ನು ಮಾಡ್ತಾ ಇರಬೇಕಂತೆ. ಜಾಗರಣ ಅಂದ್ರೆ ಪಕ್ಕದಲ್ಲಿ ಅವಲಕ್ಕಿ ಬುಟ್ಟಿಯನ್ನು ಇಟ್ಕೊಂಡು ಹಾಡು ಹಾಡ್ತಾ ಕೂತ್ರೆ ಅದು ಜಾಗರಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಥವಾ ಟಿವಿ ಮುಂದೆ ಕುಳಿತುಕೊಂಡು ಅಖಂಡವಾಗಿ ನೋಡ್ತಾ ಶಿವರಾತ್ರಿ ಜಾಗರಣೆ ಮಾಡ್ತಾರಲ್ಲ, 3 4 ರಾತ್ರಿ ಎಲ್ಲ ಅಖಂಡವಾಗಿ ನೋಡ್ತಾ ಕೂಡೋದು ಜಾಗರಣ ಅಲ್ಲ, ಎಚ್ಚರಿಕೆಯಿಂದ ಇರೋದು ಜಾಗರಣ ಅಲ್ಲ, ಸರ್ವಥಾ ಅಲ್ಲ. ಅದು ಭಗವಂತನ ಸ್ಮರಣೆ ಆಗ್ಬೇಕು. ಭಗವಂತನ ಸ್ಮರಣೆ ಆಗಲಿಲ್ಲ ಅಂದ್ರೆ ಮಲ್ಕೊಂಡ್ರಿ, ಆದರೆ ಕೆಟ್ಟ ಕೆಲಸಗಳನ್ನು ಮಾಡ್ಲಿಕ್ಕೆ ಮಾತ್ರ ಏಕಾದಶಿ ದಿವಸ ಹೋಗಬೇಡ್ರಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಏಕಾದಶಿ ದಿವಸ? ಜಾಗರಣ, ಗೀತಂ ಗಾನವನ್ನ ಮಾಡ್ತಾ ಇರ್ಬೇಕು, ವಾದ್ಯಂ ವಾದ್ಯಗಳು ಇರಬೇಕು, ಜೊತೆಗೆ ಉಲ್ಲಾಸ ಉತ್ಸಾಹಗಳನ್ನು ಮನಸ್ಸಿಗೆ ಅವುಗಳು ಕೊಡ್ತವೆ. ಹೀಗಾಗಿ ಗೀತ ಇರಬೇಕು, ವಾದ್ಯ ಇರಬೇಕು, ನರ್ತನೆ ಮಾಡ್ತಾ ಇರಬೇಕು, ಪುರಾಣ ಪಠನೆ ಮಾಡ್ತಾ ಇರಬೇಕು. ಮಧ್ಯ ಮಧ್ಯದಲ್ಲಿ ಭಗವಂತನಿಗೆ ಧೂಪವನ್ನು ಸಮರ್ಪಣೆ ಮಾಡಬೇಕು, ದೀಪ ನೈವೇದ್ಯ ಪುಷ್ಪದಿಂದ ಅರ್ಚನೆ, ಗಂಧದಿಂದ ಭಗವಂತನಿಗೆ ಲೇಪನೆ ಮಾಡೋದು, ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು, ಅನ್ನವನ್ನಲ್ಲ. ಅನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಸ್ಕಂದ ಪುರಾಣ ತಿಳಿಸೋದಿಲ್ಲ. ಫಲಾರ್ಪಣಂಚ, ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಶ್ರದ್ಧೆ ಆಸ್ತಿಕ್ಯ ಬುದ್ಧಿ ಇರಬೇಕು. ಈ ಏಕಾದಶಿ ಉಪವಾಸವನ್ನು ಮಾಡುವುದರಿಂದ, ಈ ಜಾಗರಣೆಯನ್ನು ಮಾಡುವುದರಿಂದ ನನಗೆ ಉತ್ತಮವಾದ ಲೋಕಗಳಾಗ್ತದೆ, ಇದನ್ನ ಮಾಡುವಂತ ಹೇಳಿದ ಸ್ಮೃತಿಗಳೆಲ್ಲ ಸತ್ಯವಾಗಿದೆ ಅಂತನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿರಬೇಕು. ಅದಿಲ್ಲದೆ ಮಾಡಿದರೆ ಮತ್ತೇನು ಪ್ರಯೋಜನ ಇಲ್ಲ. ಹೀಗಾಗಿ ಶ್ರದ್ಧೆ ಇರಬೇಕು. ಆಮೇಲೆ ದಾನ ಮಾಡ್ತಾ ಇರಬೇಕು, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರಬೇಕು, ಸತ್ಯವಾದ ಮಾತುಗಳನ್ನಾಡಬೇಕು. ವಿನಿದ್ರಾಂ, ನಿದ್ರೆ ಹೋಗಬಾರದು. ಮುದ, ಸಂತೋಷ ಇರಬೇಕು, ಮನಸ್ಸಿಗೆ ಭಾರಿ ಸಂತೋಷ ಇರಬೇಕು. ಇದರಲ್ಲಿ ಒಂದು ಬಂದರೂ ಸಾಕು ನಮಗೆ. ಏಕಾದಶಿ ದಿವಸ ಈ ಹೇಳಿದ 20 ಗುಣಗಳಲ್ಲಿ ಒಂದನ್ನು ಸಂಪಾದನೆ ಮಾಡಿದರೂ ಸಾಕು, ನಮ್ಮ ಜನ್ಮ ಧನ್ಯವಾಗಿ ಹೋಗಿಬಿಡ್ತದೆ. ಆಮೇಲೆ ಮುದ ಮದ್ಯಜನಾನ್ವಿತಂ, ಭಗವಂತನ ಪೂಜೆಯನ್ನು ಮಾಡಬೇಕು. ಆಶ್ಚರ್ಯ, ನಾನು ಉಪವಾಸ ಮಾಡೋದೇನು, ನನ್ನಿಂದ ಏನಾಗ್ತದೆ, ದೇವರು ಇದನ್ನು ಮಾಡಿಸ್ತಾನೆ. ನನ್ನಂತಹ ಮೂರ್ಖನಿಂದಲೂ ನನ್ನಂತಹ ಪ್ರಾಣಿಯಿಂದಲೂ ಈ ತರಹದ ಸಾಧನೆಯನ್ನು ಮಾಡಿಸಿ ಭಗವಂತ ಈ ಅಲ್ಪ ಸಾಧನೆಗೆ ಮೋಕ್ಷವನ್ನೇ ಭಗವಂತ ಕೊಡ್ತಾನಲ್ಲ ಅಂತ ಹೇಳಿ ಆಶ್ಚರ್ಯ ಆ ಕಾಲದಲ್ಲಿರಬೇಕು ಅಂತ ಹೇಳ್ತಾರೆ. ಉತ್ಸಾಹ ಇರಬೇಕು, ಪಾಪ ವರ್ಜಿತರಾಗಬೇಕು, ಆಲಸ್ಯ ಇರಬಾರದು ಮನುಷ್ಯನಲ್ಲಿ. ಪ್ರದಕ್ಷಿಣ ಸಮಾಯುಕ್ತಂ, ಮೇಲಿಂದ ಮೇಲೆ ಪ್ರದಕ್ಷಿಣೆ ಹಾಕ್ತಾ ಇರಬೇಕು, ನಮಸ್ಕಾರ ಮಾಡಬೇಕು, ನೀರಾಜನೆಯನ್ನು ಭಗವಂತನಿಗೆ ಮಾಡಬೇಕು, ಯಾಮದಲ್ಲಿಯೂ ಭಗವಂತನಿಗೆ ಆರತಿಯನ್ನು ಮಾಡ್ತಾ ಇರಬೇಕು. ಹೀಗೆ 20 ಗುಣಗಳಿಂದ ಜಾಗರಣವನ್ನು ಮಾಡಿದರೆ ಏನಾಗ್ತದೆ? ಸ್ಕಂದ ಪುರಾಣ ತಿಳಿಸ್ತದೆ. ಪಿತೃಪಕ್ಷೇ ಮಾತೃಪಕ್ಷೇ ಭಾರ್ಯಾಪಕ್ಷೇ ಚ ಮಾನದ ಕುಲಾನ್ ಯುದ್ಧರತೆ ಚೈತನ್ಮಮ ಜಾಗರಣೆ ಕೃತೆ. 3 ಪಕ್ಷದಲ್ಲಿಯ ಜನರು ಉದ್ಧಾರ ಆಗಿ ಹೋಗಿಬಿಡುತ್ತದೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಅದು ಶುಕ್ಲ ಪಕ್ಷ ಇರಲಿ, ಕೃಷ್ಣ ಪಕ್ಷ ಇರಲಿ, ಯಾವುದೇ ಪಕ್ಷ ಇರಲಿ, ಅಂತಹ ಪಕ್ಷದಲ್ಲಿ ಏಕಾದಶಿ ಉಪವಾಸವನ್ನು ಯಥಾಯೋಗ್ಯವಾಗಿ ನಮಗೆ ಹೇಗಿದೆ ಸಾಹಾರ ನಿರಾಹಾರ ಸಭೋಜನ ಭೋಜನ ಈ ತರಹದ ಉಪವಾಸಗಳಲ್ಲಿ ಯಾವುದು ನಮ್ಮಿಂದ ಸಾಧ್ಯ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಆ ತರಹದ ಉಪವಾಸವನ್ನು ಮಾಡಿ ಯಥಾಯೋಗ್ಯವಾಗಿ ನಮಗೆಷ್ಟಾಗ್ತದೆ ಅಷ್ಟು ಜಾಗರಣೆಯನ್ನು, ಹರಿಕಥಾ ಶ್ರವಣಾದಿಗಳನ್ನು ಮಾಡಿ ಗುರುಗಳ ಉಪದೇಶವನ್ನು ಪಡೆದು ಆ ಏಕಾದಶಿಯನ್ನು ನಾವು ಸಾರ್ಥಕ ಮಾಡಿಕೊಂಡಾಗ ಭಗವಂತ ಒಲಿತಾನೆ. ಇಷ್ಟೆಲ್ಲ ಮಾಡಿ ಮತ್ತೆ ದ್ವಾದಶಿ ದಿವಸ ಯೋಗ್ಯವಾದ ಸರಿಯಾದ ಕಾಲದಲ್ಲಿ ಪಾರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪಾರಣೆಯನ್ನು ಮಾಡಬೇಕು ಅಂತ ಹೇಳಿ ನಾರದರು ಆಶೀರ್ವಾದವನ್ನು ಮಾಡ್ತಾರೆ ಯುಧಿಷ್ಠಿರನಿಗೆ. ಅನೇಕ ಆಶೀರ್ವಾದಗಳನ್ನು ಮಾಡಿ ಏಕಾದಶಿ ಉಪವಾಸವನ್ನು ಮಾಡಿ ದ್ವಾದಶಿ ದಿವಸ
1,000 ಜನರಿಗೆ ಪಾಯಸಾನ್ನವನ್ನು ಹಾಕು ನೀನು ಅಂತ ಆಶೀರ್ವಾದ ಮಾಡ್ತಾರೆ. ಯೋಗ್ಯವಾದ ಆಹಾರ ಅನುಪಾನ ಅಂತ ನಾವು ಹೇಳ್ತೀವಲ್ಲ, ಏಕಾದಶಿ ಉಪವಾಸ ಮಾಡೋದು ಮರುದಿವಸ ಬೇಕಾದಷ್ಟು ಏನೋ ತೆಗೆದುಕೊಂಡು ಅದೆಲ್ಲ ಆರೋಗ್ಯ ಕೆಡೋದಕ್ಕಾಗಿ ಅದೆಲ್ಲ ನಿಧಾನ ಮೂಲ. ದ್ವಾದಶಿ ದಿವಸ ಏನು ತೆಗೆದುಕೊಳ್ಳಬೇಕು ಅದನ್ನು ಹೇಳ್ತಾರೆ. ಹೀಗಾಗಿ ಆ ಪಾಯಸಾನ್ನವನ್ನು ದ್ವಾದಶಿ ದಿವಸ ಸ್ವೀಕಾರ ಮಾಡೋದರಿಂದ ಆ ತರಹದ ಫಲ ಅವರಿಗೆ ಸಿಗುತ್ತದೆ ಅಂತ ಹೇಳಿ ಪುರಾಣಗಳು ಸ್ಮೃತಿಗಳು ನಮಗೆ ತಿಳಿಸಿಕೊಡ್ತದೆ. ಹೀಗೆ ಯಥಾಯೋಗ್ಯವಾಗಿ ನಿನ್ನೆ ಇವತ್ತು ಅಲ್ಪವಾದ ಸಾಮರ್ಥ್ಯ ಅಜ್ಞಾನ ತುಂಬಿದೆ, ಸಾಮರ್ಥ್ಯ ಸ್ವಲ್ಪ ಇದೆ. ಈ ಪ್ರಸಂಗದಲ್ಲಿ ಗುರುಗಳ ಸಮ್ಮುಖದಲ್ಲಿ ಈ 2 ಮಾತುಗಳನ್ನು ನಾನು ಅವರ ಮುಂದೆ ಇಟ್ಟಿದ್ದೇನೆ. ಇದರಿಂದ ದೇವತೆಗಳು ಗುರುಗಳು ಸಂತುಷ್ಟರಾಗಿ ಇತೋಪ್ಯತಿಶಯವಾಗಿ ಇದೇ ರೀತಿಯಾಗಿ ಪ್ರತಿ ಜನ್ಮದಲ್ಲಿ ಏನು ಏಕಾದಶಿಗೆ ಬೇರೆ ಏನೂ ಬೇಡಬಾರದು. ಏಕಾದಶಿ ಮಾಡೋದರಿಂದ ಅದರ ಫಲ ಬೇರೆ ಏನೂ ಬೇಡ. ಭಗವಂತನಲ್ಲಿ ಭಕ್ತಿ ಬೆಳಿಬೇಕು, ಶ್ರದ್ಧೆ ಇರಬೇಕು, ಶ್ರೀಮದಾಚಾರ್ಯರ ಶಾಸ್ತ್ರಗಳ ಆವರ್ತನೆ ಆಗಬೇಕು, ಗುರುಗಳಲ್ಲಿ ಭಕ್ತಿ ಬರಬೇಕು. ನಮ್ದೆಲ್ಲ ಸೌಭಾಗ್ಯ ಇವತ್ತು ನಿಜವಾಗಿ ಅಂದರೆ ಇಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಮಹಾ ಸೌಭಾಗ್ಯ. ಎಲ್ಲ ತರಹದ ಮೃತ್ಯುಕ್ತವಾದ ಕರ್ಮಗಳನ್ನು ಒಂದೂ ದಿವಸ ತಪ್ಪದೆ ಅದನ್ನು ಪ್ರತಿನಿತ್ಯ ಅನುಷ್ಠಾನ ಮಾಡ್ತಾ ಇರ್ತಾರೆ. ಅವರು ನಿತ್ಯವೂ ಒಂದು ಭೋಜನ, ನಿತ್ಯವೂ ಅಂತಹ ಗುರುಗಳು ಸಿಗೋದು ಬಹಳ ದುರ್ಲಭ. ಹೀಗಾಗಿ ದೇವರು ನಮಗೊಂದು ಆಶೀರ್ವಾದ ಮಾಡಲಿ ಅಷ್ಟೇ, ಒಂದೇ ಒಂದು ಆಶೀರ್ವಾದ. ಈ ಚಾತುರ್ಮಾಸ್ಯ ವ್ರತವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ, ನೀವೆಲ್ಲ ಮಾಡ್ತಾ ಇದ್ದೀರಿ, ಗುರುಗಳನ್ನು ಹತ್ತಿರದಲ್ಲಿ ಇಟ್ಕೊಂಡಿದ್ದೀರಿ. ದೇವರಲ್ಲಿ ಪ್ರಾರ್ಥನೆ ಮಾಡಿರಿ, ಪ್ರತಿನಿತ್ಯ ಅವರಿಂದ ಮಹಾಭಾರತದ ಶ್ರವಣವನ್ನು ಮಾಡ್ತಾ ಇದ್ದೀರಿ. ನೀವೇ ಪ್ರತಿ ಜನ್ಮದಲ್ಲಿಯೂ ನಮಗೆ ಗುರುಗಳಾಗಿ ಸಿಗಬೇಕು, ಪ್ರತಿ ಜನ್ಮದಲ್ಲಿಯೂ ನೀವೇ ನಮಗೆ ಉಪದೇಶ ಮಾಡಬೇಕು, ಅನುಗ್ರಹ ಮಾಡಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.